ನಾವು ಯಾಕೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಬಂದೆವು? ಯೇಸು ಕ್ರಿಸ್ತರಲ್ಲಿ ನಾವು ಭರವಸೆಯನ್ನು ಇಟ್ಟು ಬರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಕೊನೆಯ ದಿನಗಳಲ್ಲಿ ಈ ಲೋಕದ ಮೇಲೆ ದೇವರ ಒಂದು ನ್ಯಾಯ ತೀರ್ಪು ಬರುವಾಗ, ಯೇಸು ರಾಜಾದಿರಾಜನಾಗಿ ಈ ಲೋಕದ ಮೇಲೆ ಬರುವಾಗ, ಕೊನೆಯ ದಿನದಲ್ಲಿ ಯಾರೂ ಕೂಡ ಆ ಒಂದು ವಿಶ್ವಾಸಕ್ಕೆ ಮತ್ತು ಯೇಸು ಕ್ರಿಸ್ತನ ಒಂದು ಭರವಸೆಯಲ್ಲಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಅನೇಕರು ಹೇಳ್ತಾರೆ, ಪರವಾಗಿಲ್ಲ, ನಾನು ಕೊನೆಯ ದಿನದಲ್ಲಿ ಬಂದು ಏನು ಮಾಡ್ತೀನಿ, ಜೀವೋದ್ಧಾರವನ್ನು ಹೊಂದಿಕೊಳ್ತೀನಿ, ವಿಶ್ವಾಸಕ್ಕೆ ಬರ್ತೀನಿ ಅಂತೇಳಿ ಅನೇಕರು ಹೇಳ್ತಾರೆ. ಪ್ರೇರೆ ದೇವರ ವಾಕ್ಯ ಹೇಳುತ್ತೆ, ಕೊನೆಯ ದಿನದಲ್ಲಿ ಯಾರೂ ಕೂಡ ಯಾರನ್ನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ಯೇಸುವನ್ನು ನೋಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಬೈಬಲ್ ಹೇಳುತ್ತೆ, ನಿಮಗಿರುವಂಥ ಅವಕಾಶವನ್ನು ನೀವೇನು ಮಾಡಿ, ಒಳ್ಳೆಯ ರೀತಿಯಾಗಿ ಉಪಯೋಗ ಮಾಡಿಕೊಳ್ಳಿ. ಯಾವ ಅವಕಾಶವನ್ನು? ಜೀವೋದ್ಧಾರಕ್ಕೆ ಕೊಡಲ್ಪಟ್ಟಂಥ ಅವಕಾಶವನ್ನು, ರಕ್ಷಣೆಗೆ ಕೊಡಲ್ಪಟ್ಟಂಥ ಅವಕಾಶವನ್ನು, ಯೇಸುವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕೊಡಲ್ಪಟ್ಟಂಥ ಅವಕಾಶವನ್ನು ನಾವೇನು ಮಾಡಬೇಕು? ಒಬ್ಬೊಬ್ಬರು ಕೂಡ ಉಪಯೋಗವನ್ನು ಮಾಡಿಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ, ಕೊನೆಯ ದಿನದಲ್ಲಿ ಯಾರೂ ಕೂಡ ದೇವರನ್ನು ವಿಶ್ವಾಸ ಇಡೋದಕ್ಕಾಗಲ್ಲ, ಭರವಸೆ ಇಡೋದಕ್ಕಾಗಲ್ಲ. ಯೇಸುವೇ ನನಗೆ ಗೊತ್ತಿಲ್ಲ, ಯೇಸುವಿನ ವಾಕ್ಯಗಳೇ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಈಗ ನೋಡಿ, ಅನೇಕರು ಈಗಲೂ ಕೂಡ ನಾನು ದೇವರನ್ನು ನಂಬ್ತೇನೆ, ವಿಶ್ವಾಸವಿಡ್ತೇನೆ ಅಂತೇಳಿ ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ ಬಂದು ಕಣ್ಣೀರಿಡ್ತಾರೆ, ಗೋಗರಿತಾರೆ, ಪ್ರಾರ್ಥನೆಗಳನ್ನು ಮಾಡ್ತಾರೆ. ಆದರೆ ಅವರ ಬಯಕೆಗಳು ಬೈಬಲ್ ಹೇಳುತ್ತಾ ಕೈಗೂಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ದೇವರಿಗೂ ಇವರಿಗೂ ಏನಿರೋದಿಲ್ಲ, ಸಂಬಂಧ ಇರೋದೇ ಇಲ್ಲ. ಈಗ ಸಂಬಂಧ ಇಲ್ಲದೇ ಇದ್ದಾಗ ದೇವರೇನು ಮಾಡೋದಿಲ್ಲ, ಅದಕ್ಕೆ ಉತ್ತರವನ್ನು ಕೊಡೋದಿಲ್ಲ. ಅದಕ್ಕೆ ಯೋಬ ಹೇಳ್ತಾನೆ, ನಾನಿರುವಂಥ ಪರಿಸ್ಥಿತಿಯಲ್ಲಿ ನಾನೇನು ಮಾಡ್ತೀನಿ, ನನ್ನ ದೇವರನ್ನು ನಾನು ಆರಾಧನೆ ಮಾಡ್ತೀನಿ. ನಾನಿರುವಂಥ ಪರಿಸ್ಥಿತಿಯಲ್ಲಿ ಅದು ಏನೇ ಆಗಿರ್ಬೋದು, ನನ್ನ ದೇವರನ್ನು ನಾನು ವಿರೋಧ ಮಾಡೋದಿಲ್ಲ. ಅವರ 3 ಜನ ಸ್ನೇಹಿತರು ಬಂದು ಎಷ್ಟೋ ರೀತಿಯಾಗಿ ಅವನನ್ನು ಏನು ಮಾಡ್ತಾರೆ, ನೀನೇನೋ ಪಾಪ ಮಾಡಿದೀಯಾ, ನೀನೇನೋ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದೀಯಾ, ಆದ್ದರಿಂದಲೇ ಒಂದೇ ದಿನ ನಿನ್ನ ಮಕ್ಕಳು ಸತ್ತೋದ್ರು, ಒಂದೇ ದಿನ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಹೋಯ್ತು, ನಿನ್ನ ದೇಹ ಈಗ ರೋಗವಾಗಿದೆ, ನೀನೇನೋ ಪಾಪ ಮಾಡಿದೀಯಾ ಅಂತೇಳಿ ಅವರೇನು ಮಾಡಿದ್ರು, ಅವನ ಒಂದು ದೇವರ ಮೇಲಿದ್ದಂಥ ವಿಶ್ವಾಸವನ್ನು ಹಾಳು ಮಾಡೋದಕ್ಕೆ ಅವರೇನು ಮಾಡ್ತಾಯಿದ್ರು, ಪ್ರಯತ್ನವನ್ನು ಪಡ್ತಾಯಿದ್ರು. ಆದರೆ ಯೋಬನಲ್ಲಿದ್ದಂಥ ವಿಶ್ವಾಸ ಏನಾಯಿತು ಅಂತ ಹೇಳಿದ್ರೆ, ಆತನನ್ನು ಏನು ಮಾಡೋಕ್ಕೆ ಬಿಡಲಿಲ್ಲ, ದೇವರನ್ನು ವಿರೋಧ ಮಾಡೋದಕ್ಕೆ ಬಿಡಲಿಲ್ಲ, ದೇವರ ವಿರೋಧ ಕೆಟ್ಟದಾಗಿ ಮಾತನಾಡೋದಕ್ಕೆ ಬಿಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಒಂದು ವೇಳೆ ದುಷ್ಟತನದಲ್ಲಿ ಏನಾದರೂ ಜೀವಿಸಿದರೆ ಕೊನೆಯ ದಿನಗಳಲ್ಲಿ ದೇವರ ಭರವಸೆಯಲ್ಲಿ, ದೇವರ ಕರುಣೆಯಲ್ಲಿ ನಾನು ಜೀವಿಸೋದಕ್ಕಾಗಲ್ಲ, ಆ ರಕ್ಷಣೆಯನ್ನು ನಾನು ಹೊಂದಿಕೊಳ್ಳೋದಕ್ಕಾಗಲ್ಲ. ಈಗ ನಾನು ಏನಾದರೂ ದೇವರನ್ನು ದೂಷಣೆ ಮಾಡಿದರೆ ಈ ಕಷ್ಟ ಕಾಲದಲ್ಲಿ ಏನಾಗುತ್ತೆ, ನಾನು ಮಾಡುವಂಥ ದೂಷಣೆಗೆ ದೇವರ ಸಂಬಂಧವನ್ನು ನಾನು ಕಡಿದುಕೊಳ್ತೀನಿ, ದೇವರಿಂದ ಸಿಗಬೇಕಾದಂತಹ ಆ ಪರಿಹಾರ ನನಗೆ ಸಿಗೋದಿಲ್ಲ. ಆದ್ದರಿಂದ ನಾನೇನು ಮಾಡಲ್ಲ, ದೇವರ ನಾಮವನ್ನು ನಾನು ದೂಷಣೆ ಮಾಡೋದಿಲ್ಲ ಅಂತೇಳಿ ಯೋಬನ ಗ್ರಂಥ ಅಧ್ಯಾಯ 27 ವಾಕ್ಯ 8ರಿಂದ 10ರಲ್ಲಿ ಯೋಬ ಹೇಳ್ತಾನೆ. ತೆಗೆದು ಓದೋಣವಾ? ಯೋಬ ಅಧ್ಯಾಯ 27 ವಾಕ್ಯ 8ರಿಂದ 10. ಮೈಕಲ್ಲಿ ಓದಿ. ದೇವರೇ ದುಷ್ಟನ ಪ್ರಾಣ ತೆಗೆಯುವ ಕಾಲಕ್ಕೆ ಅವನಿಗೆಲ್ಲಿಂದ ಬಂದಿತು ಭರವಸೆ. ಅಂದರೆ ಕೊನೆಯ ದಿನಗಳಲ್ಲಿ ದೇವರ ಲೋಕಕ್ಕೆ ನ್ಯಾಯ ತೀರ್ಪನ್ನು ತೆಗೆದುಕೊಳ್ಳುವಾಗ, ಪ್ರತಿಯೊಬ್ಬನ ಅವನವನ ಕಾರ್ಯಗಳಿಗೆ ಕೃತ್ಯವನ್ನು ಕೊಡುವಾಗ ಮನುಷ್ಯನಿಗೆ ಯಾರ ಮೇಲೆ ಭರವಸೆ ಬರಲ್ಲ? ದೇವರ ಮೇಲೆ ಯಾವುದೇ ಕಾರಣಕ್ಕೂ ಭರವಸೆ ಬರಲ್ಲ. ದೇವರನ್ನು ನಂಬುವಂಥ ಅವನಿಗೆ ಅವಕಾಶ ಕೂಡ ಇರಲ್ಲ. ಯಾಕೆ ಅಂತ ಹೇಳಿದ್ರೆ, ಯೇಸು ಮೊದಲೇ ಹೇಳಿದರು, ನಿನ್ನ ನಿಧಿಯಲ್ಲಿರುತ್ತೋ ನಿನ್ನ ಹೃದಯ ಅಲ್ಲೇ ಇರುತ್ತೆ. ನಿನ್ನ ಗಮನ ಪ್ರತಿನಿತ್ಯವೂ ಯಾವುದ್ರ ಮೇಲೆ ಇಡ್ತೀಯೋ ಕೊನೆಯ ದಿನಗಳಲ್ಲೂ ಕೂಡ ನಿನ್ನ ಗಮನ ಅದರ ಮೇಲೆ ಇರುತ್ತೆ. ಅದಕ್ಕೆ ಇಲ್ಲಿ ಯೋಬ ಹೇಳ್ತಾರೆ, ದೇವರೇ ದುಷ್ಟನ ಪ್ರಾಣ ತೆಗೆಯುವ ಕಾಲಕ್ಕೆ ಅವನಿಗೆಲ್ಲಿಂದ ಬಂದಿತು ಭರವಸೆ? ಅವನಿಗೆ ಕಷ್ಟ ದುಃಖ ಬಂದೊದಗಲು ದೇವರು ಆಲೈಸುವನೇ ಅವನ ಮೊರೆಯನ್ನು ಅವನು ಆನಂದಿಸುವನೇ ಸರ್ವಶಕ್ತನಲ್ಲಿ ಪ್ರಾರ್ಥನೆ ಮಾಡುವನೇ ಸರ್ವದಾ ಆತನಲ್ಲಿ. ಈಗ ದೇವರ ಸಂಬಂಧ ಎಲ್ದಿರೋನು ಪ್ರತಿನಿತ್ಯ ಪ್ರಾರ್ಥನೆ ಮಾಡೋಕ್ಕಾಗತ್ತಾ? ದೇವರ ವಾಕ್ಯಗಳನ್ನು ಓದೋದಕ್ಕಾಗತ್ತಾ?
100% ಆಗಲ್ಲ ಪ್ರಿಯರೇ. ಈಗ ಪ್ರತಿನಿತ್ಯ ನೀವು ದೇವರ ವಾಕ್ಯಗಳನ್ನು ಓದೋಕ್ಕಾಗಲಿಲ್ಲ, ದೇವರ ಪ್ರೀತಿಯಲ್ಲಿರೋದಕ್ಕಾಗ್ತಾ ಇಲ್ಲ, ಯೇಸುವಿನ ಆ ಒಂದು ಕರುಣೆ ಕೃಪೆಯಲ್ಲಿ ಜೀವಿಸೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ದೇವರ ಸಂಬಂಧದಲ್ಲಿಲ್ಲ ಅಂತೇಳಿ ಅರ್ಥ. ದೇವರು ನಿಮಗೆ ಗೊತ್ತಿಲ್ಲ ಅಂತೇಳಿ ಅರ್ಥ. ದೇವರ ಪ್ರೀತಿ ಗೊತ್ತಿಲ್ಲ ಅಂತೇಳಿ ಅರ್ಥ. ನೀವು ಕಷ್ಟಗಳು ದುಃಖಗಳು ಬಂದಾಗ ಆ ದೇವರ ಬಳಿ ಬಂದು ಯೇಸುವೇ ಕರುಣೆ ತೋರಿ ಕೃಪೆ ತೋರಿ ಅಂತೇಳಿ ಹೇಳಿದಾಗಲೂ ಕೂಡ ನಿಮ್ಮ ಮೊರೆಗೆ ಆತನ ಕಿವಿಗೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಯಾಕೆ ಅಂತೇಳಿದರೆ ನಿನಗೂ ಆ ದೇವರಿಗೇನಿಲ್ಲ, ಸಂಬಂಧ ಇಲ್ಲ. ಪ್ರೈಸ್ ದ ಲಾರ್ಡ್. ನೋಡಿ, ಈ ಸಂಬಂಧ ಅನ್ನೋದು ಪೌಲ ಹೇಳ್ತಾರೆ, ತಂದೆಗೂ ಮತ್ತು ಮನುಷ್ಯನಿಗೂ ಇದ್ದಂಥ ಆ ವೈರತ್ವದಿಂದ, ಆ ಪಾಪದಿಂದ ಬಿಡುಗಡೆ ಕೊಟ್ಟು ಸಮಾಧಾನದ ಸಂದೇಶವನ್ನು ಸಾರಿದವರು ಯೇಸು ಕ್ರಿಸ್ತರು. ಈ ಸಂದೇಶದಲ್ಲಿ ಯಾರು ವಿಶ್ವಾಸವಿಟ್ಟು ಯೇಸುವನ್ನು ರಕ್ಷಕ ಅಂತೇಳಿ ಸ್ವೀಕಾರ ಮಾಡಿ ಪ್ರತಿನಿತ್ಯವೂ ದೇವರ ವಾಕ್ಯಗಳನ್ನು ಧ್ಯಾನಿಸಿ ಆ ವಾಕ್ಯಗಳಲ್ಲಿ ವಿಶ್ವಾಸವಿಟ್ಟು ದೇವರ ಚಿತ್ತವನ್ನು ಯಾರು ತಿಳಿದುಕೊಂಡು ಜೀವಿಸ್ತಾನೆ ನೋಡಿ, ಅಂಥವನು ಮಾತ್ರ ಅವನ ಪಾಪಗಳಿಗೆ ಕ್ಷಮೆಯನ್ನು ಹೊಂದಿಕೊಂಡು ದೇವರ ಮುಂದೆ ನೀತಿವಂತನಾಗಿ ನಿಲ್ತಾನೆ. ಯಾರು ನೀತಿವಂತನಾಗಿ ನಿಲ್ತಾನೆ ದೇವರ ಮುಂದೆ, ಅವರ ಪರವಾಗಿಯೇ ಯೇಸು ಕ್ರಿಸ್ತರು ಪರಲೋಕದಲ್ಲಿ ತಂದೆ ಬಳಿ ಪ್ರಾರ್ಥಿಸ್ತಾ ಇದ್ದಾರೆ. ತಂದೆ ಬಲಭಾಗದಲ್ಲಿ ಕುಳಿತು ಯೇಸು ಇಂಥವರಿಗಾಗಿಯೇ ಪ್ರಾರ್ಥನೆ ಮಾಡೋದು, ಎಲ್ಲರಿಗಾಗಿ ಅಲ್ಲ. ಗೆತ್ಸೆಮನೆ ತೋಪಿನಲ್ಲಿ ಕೂಡ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಹೇಳ್ತಾರೆ, ನೀವು ನನಗೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ನಿಮ್ಮ ಸಂದೇಶವನ್ನು ಹೇಳಿದ್ದೇನೆ, ಅವರೆಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಈಗ ಅವರು ಸ್ವೀಕಾರ ಮಾಡಿ ಅವರೇನು ಮಾಡಿದ್ದಾರೆ, ನಿಮ್ಮಲ್ಲಿ ವಿಶ್ವಾಸವಿಟ್ಟು ಬಂದಿದ್ದಾರೆ. ಈ ವಿಶ್ವಾಸವನ್ನು ಬೇರೆ ಯಾರಿಗೆಲ್ಲ ಹೇಳ್ತಾರೋ ಅವರೂ ವಿಶ್ವಾಸಕ್ಕೆ ಬಂದರೆ ಅವರೂ ಕೂಡ ನಮ್ಮಲ್ಲಿ ಒಂದಾಗ್ತಾರೆ ಅಂತೇಳಿಯೇ ಗೆತ್ಸೆಮನೆ ತೋಪಿನಲ್ಲಿ ಯೇಸು ಪ್ರಾರ್ಥನೆ ಮಾಡಿದ್ದು. ಹಾಗಿದ್ರೆ ಈ ಸಂಬಂಧಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಬ್ಬನು ಮಾಡಬೇಕಾದಂಥ ಮೊದಲ ಕರ್ತವ್ಯ ಏನು ಅಂತ ಹೇಳಿದ್ರೆ ಯೇಸುವನ್ನು ನಂಬಬೇಕು, ಯೇಸುವಿನಲ್ಲಿ ವಿಶ್ವಾಸ ಇಡಬೇಕು, ಅವರ ವಾಕ್ಯಗಳನ್ನು ಪ್ರತಿನಿತ್ಯ ಧ್ಯಾನ ಮಾಡಬೇಕು, ಆ ವಾಕ್ಯಗಳಲ್ಲಿರುವಂಥ ಸತ್ಯವನ್ನು ತಿಳ್ಕೊಳ್ಬೇಕು. ಪ್ರಿಯರೇ, ಇವತ್ತು ನಾನು ಹೇಳ್ತೇನೆ, ನಾವು ಸ್ವಲ್ಪನೇ ತಿಳ್ಕೊಂಡಿರೋದು ಯೇಸು ಬಗ್ಗೆ. ಸ್ವಲ್ಪ 100%ಅಲ್ಲಿ 1%, 2% ಅಷ್ಟೇ ನಮಗೆ ಗೊತ್ತಿರೋದು. ಅದು ಬಿಟ್ಟು ಬೇರೆ ಹೆಚ್ಚು ಏನು ಗೊತ್ತಿಲ್ಲ. ಅವರ ಅದ್ಭುತ ಕಾರ್ಯಗಳೊಂದು ಸ್ವಲ್ಪನೇ ನಾವು ನೋಡಿರೋದು. ಅದಕ್ಕೆ ಯೌವನ ಹೇಳ್ತಾರೆ, ಯೇಸು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಇಲ್ಲಿ ಎಲ್ಲವೂ ಬರೆಯಲ್ಪಡಲಿಲ್ಲ. ಒಂದು ವೇಳೆ ಅದನ್ನು ಬರೆದಿದ್ರೆ ಭೂಲೋಕದಲ್ಲಿರೋ ಪುಸ್ತಕಗಳು ಸಾಲ್ತಾನೇ ಇರಲಿಲ್ಲ. ಅಷ್ಟು ಅದ್ಭುತಗಳನ್ನು ಮಾಡಿದರೆ ಯೇಸು ತಮ್ಮ ಆ 3.5 ವರ್ಷಗಳಲ್ಲಿ. ನಮಗೆ ವಿಶ್ವಾಸಕ್ಕೆ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಬರೆದಿಟ್ಟಿರೋದು. ಇದಕ್ಕಿಂತಲೂ ಇನ್ನೂ ಎಷ್ಟೋ ಅದ್ಭುತ ಕಾರ್ಯಗಳನ್ನು ಯೇಸು ಮಾಡಿದರು. ಆದ್ದರಿಂದ ಯೌವನ ಹೇಳ್ತಾರೆ, ಇದು ಯಾವುದನ್ನೂ ಕೂಡ ಬರೆಯಲಿಲ್ಲ. ಅವರ ಬಗ್ಗೆ ಬರೀಬೇಕು ಅಂತ ಹೇಳಿದ್ರೆ ಲೋಕದಲ್ಲಿರೋ ಪುಸ್ತಕಗಳು ಸಾಲಲ್ಲ, ಅಂಥ ಅದ್ಭುತ ಕಾರ್ಯಗಳನ್ನು ಯೇಸು ಮಾಡಿದ್ದಾರೆ ಅಂತೇಳಿ. ಯೋಬ ಹೇಳ್ತಾನೆ, ನನಗೆ ದೇವರ ಒಂದು ಜ್ಞಾನ ಏನಿದೆ, ಅದ್ಭುತಗಳನ್ನು ನಾನೇನು ನೋಡಿದ್ದೇನೆ ಅದು ಸ್ವಲ್ಪ ಮಾತ್ರ. ಇದಕ್ಕಿಂತಲೂ ದೇವರು ಹೆಚ್ಚಾಗಿ ಅದ್ಭುತಗಳನ್ನು ಮಾಡಬಲ್ಲರು. ಇದಕ್ಕಿಂತಲೂ ದೇವರು ಹೆಚ್ಚಾದ ಒಂದು ಜ್ಞಾನದಿಂದ ನಮ್ಮನ್ನು ತುಂಬಿಸುವುದಕ್ಕೆ ಸಾಧ್ಯ. ಆದ್ದರಿಂದಲೇ ಪ್ರತಿನಿತ್ಯ ನಾನು ದೇವರಲ್ಲಿ ಮೊರೆ ಇಟ್ಟು ಆ ಮೊರೆಯನ್ನು ದೇವರು ಆಲಿಸಿ ನನಗೆ ಸದುತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ ನಾನು ದುಷ್ಟತನದಿಂದ ಪಾಪದಿಂದ ನಾನೇನಾಗಬೇಕು, ದೂರವಾಗಿ ನಾನು ಜೀವಿಸಬೇಕು. ಯಾಕೆ ಅಂತ ಹೇಳಿದ್ರೆ ನಾನು ದುಷ್ಟತನದಲ್ಲಿದ್ದರೆ ದೇವರು ಒಬ್ಬ ಮನುಷ್ಯನ ಪ್ರಾಣವನ್ನು ತೆಗೆದು ಹಾಕುವಾಗ ಅವನಿಗೆ ಕೊನೆಯ ದಿನದಲ್ಲಿ ಆ ರಕ್ಷಣೆಯ ಭರವಸೆ ಅವನಿಗೆ ಬರೋದಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದ್ದರಿಂದಲೇ ಪ್ರಿಯರೇ, ಇವತ್ತು ನಮಗೆ ಈ ವಾಕ್ಯಗಳು ಏನನ್ನು ಹೇಳಿಕೊಡುತ್ತೆ ಅಂತ ಹೇಳಿದ್ರೆ, ಕೊನೆ ಗಳಿಗೆಯಲ್ಲಿ ಯಾರೊಬ್ಬನು ಕೂಡ ಜೀವೋದ್ಧಾರ ಹೊಂದ್ಕೊಳ್ಳೋದಕ್ಕೆ ಆಗೋದಿಲ್ಲ, ಸಾಧ್ಯವಿಲ್ಲ. ಪ್ರೈಸ್ ದ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ, ಈಗ ಯಾರು ಯೇಸುವನ್ನು ದೇವರು ಅಂತೇಳಿ ಒಪ್ಕೊಳ್ತಾನೋ, ಯಾರು ಈಗ ತನ್ನ ಜೀವಿತವನ್ನು ಯೇಸುವಿಗೆ ಸಮರ್ಪಣೆ ಮಾಡಿ ಕೊಡ್ತಾನೋ, ಪ್ರತಿನಿತ್ಯ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡ್ತಾನೋ, ಅಂಥವನ ಮೊರೆ ಮಾತ್ರ ಪರಲೋಕಕ್ಕೆ ಹೋಗಲು ಸಾಧ್ಯ. ಅಂಥವನ ಮೊರೆಗೆ ಮಾತ್ರ ದೇವರು ಕಿವಿಗೊಡಲು ಸಾಧ್ಯ. ಅಂಥವನು ಮಾತ್ರ ಕೊನೆಯ ದಿನದವರೆಗೂ ಕೂಡ ಕ್ರಿಸ್ತ ಯೇಸುವಿನಲ್ಲಿ ಭರವಸೆ ಇಟ್ಟು ಜೀವೋದ್ಧಾರವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್. ಅನೇಕರು ನಾವು ಪ್ರಾರ್ಥನೆಗಳಲ್ಲಿ ಕರೆಯುವಾಗ ಅವರು ಹೇಳ್ತಾರೆ, ಇನ್ನೂ ನನ್ನ ಟೈಮ್ ಬಂದಿಲ್ಲ ನಾನು ಪ್ರಾರ್ಥನೆಗೆ. ಈ ಟೈಮಲ್ಲ, ವಯಸ್ಸಾದ ಮೇಲೆ ನೋಡೋಣ, ಏನೂ ಕೆಲಸ ಆಗಲ್ಲ ನೋಡಿ, ನಮ್ಮ ಕೈಯಲ್ಲಿ ಶರೀರದಲ್ಲಿ ಶಕ್ತಿ ಇಲ್ಲ ನೋಡಿ, ಆಗ ಬಂದು ಕೂತ್ಕೊಂಡು ನೋಡೋಣ, ಹಾಗೇನು ಮಾಡೋಕ್ಕಾಗಲ್ಲ. ಇಷ್ಟು ವರ್ಷಗಳೇನು ಬದುಕಿದ್ವೋ ಅವಾಗಲೂ ಅದೇ ಬದುಕೋದು, ಅಲ್ಲಿ ಚೇಂಜಸ್ಗಳಂತೂ ಏನೂ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಪ್ರಾರ್ಥನೆಗೆ ಬರೋದನ್ನು ನೋಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ರಿಟೈರ್ಡ್ ಆಯಿತು, ಇನ್ನು ಕೆಲಸ ಮಾಡೋಕ್ಕೆ ಆಗಲ್ಲ, ಶರೀರದಲ್ಲಿ ಶಕ್ತಿ ಇಲ್ಲ, ಮನೆಯಲ್ಲಿ ಕುಳಿತುಕೊಂಡು ಏನು ಮಾಡಬೇಕು, ಈಗೇನು ಮಾಡಬೇಕು, ದೇವರ ಹೆಸರನ್ನು ಹೇಳಿಕೊಂಡು ಬರಬೇಕು ಅಷ್ಟೇ.
ಪ್ರೇರೆ ನಿಮಗೆ ರಿಟೈರ್ಡ್ ಆಗಲಿ, ನೀವು ವಯಸ್ಸಾಗಲಿ, ವಯಸ್ಸಾಗದೇ ಇರಲಿ, ದೇವರ ವಾಕ್ಯ ಹೇಳುತ್ತೆ, ಒಬ್ಬನು ಹೊಸದಾಗಿ ಹುಟ್ಟದ ಹೊರತು ಅವನು ಸ್ವರ್ಗ ರಾಜ್ಯವನ್ನು ಸೇರೋದಿಲ್ಲ. ಪ್ರತಿಯೊಬ್ಬನು ಕೂಡ ಹೊಸದಾಗಿ ಹುಟ್ಟಲೇಬೇಕು. ಪ್ರತಿಯೊಬ್ಬನು ಕೂಡ ನಿಕೋದೇಮನಿಗೆ ಯೇಸು ಹೇಳಿದಾಗೆ ಹೊಸದಾಗಿ ಹುಟ್ಟಲೇಬೇಕು. ಪ್ರೈಸ್ ದ ಲಾರ್ಡ್. ಆದ್ದರಿಂದಲೇ ಈ ರೀತಿಯಾಗಿ ಪೇತ್ರ ಹೇಳ್ತಾರೆ, ದೇವರ ಸೃಷ್ಟಿ ಮಾಡಿದಂಥ ಎಲ್ಲ ಸೃಷ್ಟಿಗಳ ಅಂತ್ಯ ದಿನವು ಸಮೀಪ ಆಗ್ತಾ ಇದೆ. ದೇವರ ಒಂದು ನ್ಯಾಯ ತೀರ್ಪು ಸಮೀಪ ಆಗ್ತಾ ಇದೆ. ದೇವರ ಬರುವಿಕೆ ಸಮೀಪ ಆಗ್ತಾ ಇದೆ. ಆದ್ದರಿಂದಲೇ ಸಮಯ ಇನ್ನೂ ಉಳಿದಿಲ್ಲ. ಈ ಲೋಕಕ್ಕೆ ಸಮಯ ಇಲ್ಲ. ನಾವೇನು ಮಾಡಬೇಕು? ಬರುವವರನ್ನು ನಾವು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಬೇಕು. ಸ್ನಾನಿಕ ಯೌವನ ಯಾವ ರೀತಿಯಾಗಿ ಯೇಸುವಿಗೆ ದಾರಿಯನ್ನು ರೆಡಿ ಮಾಡಿಕೊಂಡ್ರು, ಹಳ್ಳಗಳು ಮುಚ್ಚಲ್ಪಡಲಿ, ಬೆಟ್ಟಗಳು ಸಮತಟ್ಟಾಗಲಿ, ಎಲ್ಲ ಪಾಪಗಳನ್ನು ಬಿಟ್ಟು ಬನ್ನಿ, ಪಾಪ ಕ್ಷಮಾಪಣೆ ಕೊಡುವವರು ಬರ್ತಾ ಇದ್ದಾರೆ, ನಾನು ನೀರಿನಿಂದ ಕೊಡ್ತಾ ಇದ್ದೀನಿ, ನನ್ನ ನಂತರ ಬರುವವರು ಪವಿತ್ರ ಆತ್ಮರಿಂದಲೂ ನೀರಿನಿಂದಲೂ ದೀಕ್ಷಾ ಸ್ನಾನ ಕೊಡ್ತಾರೆ ಅಂತೇಳಿ ಯಾವ ರೀತಿಯಾಗಿ ಯೇಸುವಿಗೆ ದಾರಿಯನ್ನು ಸರಾಗ ಮಾಡಿಕೊಟ್ರೋ, ಇವತ್ತು ನಮ್ಮ ಕೆಲಸ ಅದೇ. ನಮ್ಮ ಜೀವಿತಗಳಲ್ಲಿ ಯೇಸು ಬರೋದಕ್ಕೆ ಏನು ಮಾಡಬೇಕು? ನಾವು ದಾರಿಯನ್ನು ಮಾಡಿಕೊಡ್ಬೇಕು. ಯೇಸು ಯಾವ ಸಮಯದಲ್ಲಿ ಬೇಕಾದರೂ ಬರಬಹುದು. ಅದಕ್ಕೆ ಯೇಸು ಹೇಳಿದ್ದು ಪೇತ್ರನಿಗೆ, ಆ ಗಳಿಗೆ ಆಗಲಿ ಆ ದಿನವಾಗಲಿ ನನಗೆ ಗೊತ್ತಿಲ್ಲ, ಅದು ಯಾರಿಗೆ ಗೊತ್ತು? ಪಿತನಿಗೆ ಮಾತ್ರ ಗೊತ್ತು. ಆದರೆ ನಿನಗೆ ಅದು ಬೇಡ, ನಿನ್ನ ಕೆಲಸ ನಾನು ಹೇಳಿದ್ದನ್ನು ನೀನು ಮಾಡು ಅಷ್ಟೇ. ಪ್ರೈಸ್ ದ ಲಾರ್ಡ್. ಆ ದಿನ ಗಳಿಗೆಗಾಗಿ ನೀನು ಯೋಚನೆ ಮಾಡೋಕ್ಕೆ ಹೋಗಬೇಡ. ಯಾಕೆಂದರೆ ನೋವನ ಕಾಲದಲ್ಲಿ ಆದಾಗೆ ಮತ್ತೆ ಆಗತ್ತೆ. ಜನರು ನಿರೀಕ್ಷಿಸದ ಗಳಿಗೆಯಲ್ಲಿ ನಾನು ಮತ್ತೆ ಬರ್ತೇನೆ. ಇದನ್ನೇ ಯೋಬ ಹೇಳಿದ್ದು. ನಾನು ಬರ್ತೀನಿ ಕೊನೆ ದಿನದಲ್ಲಿ. ಯಾವಾಗ ಬರ್ತೀನಿ? ಯೇಸು ಬಂದು ಹೋದ ಮೇಲೆ ಏನು ಮಾಡ್ಕೊಳಕ್ಕಾಗತ್ತೆ? ಯೇಸು ಬಿಟ್ಟು ಹೋದ್ಮೇಲೆ ಏನು ಮಾಡ್ಕೊಳಕ್ಕಾಗ್ತದೆ? ಅದಕ್ಕೆ ಸದಾ ಎಚ್ಚರಿಕೆಯಿಂದಿರಿ ಅಂತೇಳಿ ಯೇಸು ಹೇಳಿದ್ದು. ಕಳ್ಳನು ಮನೆಯನ್ನು ಕಳ್ಳತನಕ್ಕೆ ಬರುವ ವಿಷಯ ಮನೆಯ ಯಜಮಾನನಿಗೆ ಗೊತ್ತಿದ್ರೆ ಅವನು ಬೀಗ ಹಾಕಿಟ್ಕೊಳ್ತಾನೆ. ಆದರೆ ಕಳ್ಳತನ ಯಾವಾಗ ಬೇಕಾದರೂ ಆಗ್ಬೋದು ಅಂತೇಳಿ ಅವ್ನಿಗೇನಾದ್ರು ಡೌಟ್ ಇದ್ದರೆ ಏನು ಮಾಡ್ತಾನೆ ಅಂತ ರಾತ್ರಿ ಎಲ್ಲ ಬೀಗ ಹಾಕಿ ಸೇಫ್ ಮಾಡಿಕೊಂಡು ಕಾಯ್ತಾ ಇರ್ತಾನೆ. ನಾವು ಕೂಡ ಇವೇನೇನು ಮಾಡಬೇಕು? ನಾವು ಕಾಯಬೇಕು. ಯಾರಿಗಾಗಿ? ಯೇಸುವಿಗಾಗಿ. ಅದಕ್ಕೆ ಪೇತ್ರನ ಮೊದಲ ಪತ್ರಿಕೆ ಅಧ್ಯಾಯ 4 ವಾಕ್ಯ 7ರಲ್ಲಿ ಪೇತ್ರ ಹೇಳ್ತಾರೆ. 1 ಪೇತ್ರ ಅಧ್ಯಾಯ 4 ವಾಕ್ಯ 7 ಓದೋಣವಾ? ಎಲ್ಲದರ ಅಂತ್ಯಕಾಲವು ಎಲ್ಲದರ ಅಂತ್ಯಕಾಲವು ಹತ್ತಿರವಾಯಿತು. ಈ ಕಾರಣ ನೀವು ಜಿತೇಂದ್ರಿಯರಾಗಿಯೂ ಜಾಗರೂಕರಾಗಿಯೂ ಪ್ರಾರ್ಥನೆಯನ್ನ ಮಾಡುತ್ತಾ ಇರಿ. ಈಗ ವಿಶ್ವಾಸಿಯ ಕೆಲಸ ಏನು? ಯಾವಾಗಲೂ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಜಿತೇಂದ್ರಿಯರಾಗಿರಿ ಅಂದರೆ ನನ್ನ ಕಣ್ಣು ಪರಿಶುದ್ಧವಾಗಿರಬೇಕು, ನನ್ನ ಬಾಯಿ ಪರಿಶುದ್ಧವಾಗಿರಬೇಕು, ನನ್ನ ಕಿವಿ ಪರಿಶುದ್ಧವಾಗಿರಬೇಕು, ನನ್ನ ಇಡೀ ದೇಹ ಪರಿಶುದ್ಧವಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ, ದೇವರೇ ಸೃಷ್ಟಿ ಮಾಡಿರುವಂಥ ಎಲ್ಲ ಸೃಷ್ಟಿ ಸಮಸ್ತದ ಅಂತ್ಯಕಾಲವು ಸಮೀಪ ಆಗ್ತಾ ಇದೆ. ಯೇಸು ಯಾವಾಗ ಬೇಕಾದರೂ ಬರ್ಬೋದು. ಆದ್ದರಿಂದಲೇ ನೀವು ಜಿತೇಂದ್ರಿಯರಾಗಿದ್ದು ಎಚ್ಚರಿಕೆಯಿಂದ ಏನು ಮಾಡಿ? ನೀವು ಪ್ರಾರ್ಥನೆಯನ್ನು ಮಾಡ್ತಾಯಿರಿ. ಪ್ರಾರ್ಥನೆಯನ್ನು ಮಾಡ್ತಾಯಿರಿ ಅಂತ ಹೇಳಿದ್ರೆ, ಏನೋ ಒಂದು ಬಲಿ ಪೂಜೆಗೆ ಬಂದೆ, ಮನೆಯಲ್ಲಿ ಒಂದು ಕುಟುಂಬ ಪ್ರೇಯರ್ ಮಾಡಿದೆ, ಈ ಪ್ರಾರ್ಥನೆ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಪ್ರಾರ್ಥನೆ ಅಂತೇಳಿ ಹೇಳಿದ್ರೆ, ನಾನು ಪರ್ಸನಲ್ಲಾಗಿ ದೇವರ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಪರ್ಸನಲ್ಲಾಗಿ ನಾನು ದೇವರ ಜೊತೆಯಲ್ಲಿ ಮಾತನಾಡುವಂಥದ್ದು, ಅವರು ಹೇಳೋ ವಿಷಯಗಳನ್ನು ಕೇಳಿಸ್ಕೊಳ್ಳೋದು. ನಾನೇ ಹೇಳೋದಲ್ಲ. ಪ್ರಾರ್ಥನೆ ಅಂದರೆ ಏನೋ, ಅವರು ಹೇಳೋದನ್ನು ನಾನು ಕೇಳಿಸ್ಕೊಳ್ಬೇಕು. ಅದಕ್ಕಾಗಿ ನಾನು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು? ನಾನು ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೀನೋ ಅವ್ರ ಮೇಲೆ ಸ್ಪೆಂಡ್ ಮಾಡಬೇಕು. ಈಗ ನೋಡಿ, ಕೆಲಸದ ಮೇಲೆ ವಿಶ್ವಾಸ ಇಟ್ಟವರು ಟೈಮಲ್ಲಿ ಸ್ಪೆಂಡ್ ಮಾಡ್ತಾರೆ, ಅವ್ರ ಕೆಲಸದ ಮೇಲೆ ಸ್ಪೆಂಡ್ ಮಾಡ್ತಾರೆ, ಓದೋರೆಲ್ಲ ಅಲ್ಲಿ ಸ್ಪೆಂಡ್ ಮಾಡ್ತಾರೆ. ಅಂದರೆ ಒಂದು ಮನುಷ್ಯ ಯಾವುದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾನೋ ಅವನ ಒಂದು ದಿನದ ಎಲ್ಲ ಟೈಮನ್ನು ಎಲ್ಲಿ ಸ್ಪೆಂಡ್ ಮಾಡ್ತಾನೆ? ಅದನ್ನೇ ಯೇಸು ಹೇಳಿದ್ದು, ನಿಮಗೆ ಯಾವುದ್ರ ಮೇಲೆ ಹೃದಯ ಇದೆಯೋ ನೀವು ಅಲ್ಲೇ ಇರ್ತೀರ, ನಿಮ್ಮ ನಿಧಿ ಅಲ್ಲೇ ಇರುತ್ತೆ. ಅದಕ್ಕೆ ಇಲ್ಲಿ ಪೇತ್ರ ಹೇಳ್ತಾರೆ, ನೀವು ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರೋರಾಗಿದ್ದರೆ ನೀವೇನಾಗಿರಿ? ಸದಾ ಎಚ್ಚರಿಕೆಯಿಂದಿರಿ, ಜಿತೇಂದ್ರಿಯರಾಗಿರಿ. ಯಾಕೆ ಅಂತ ಹೇಳಿದ್ರೆ, ನೀವು ದೇವರ ಜೊತೆಯಲ್ಲಿ ಸಮಯ ಕಳೆಯುವಾಗ, ದೇವರ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿರುವಾಗ, ದೇವರ ಚಿತ್ತವನ್ನು ಅರಿಯುವಾಗ, ನಿಮಗೆ ಸುತ್ತಲೂ ನಡೆಯುವ ಘಟನೆಗಳೇ ನಿಮಗೆ ಹೇಳಿಕೊಡುತ್ತೆ ಕ್ರಿಸ್ತ ಯೇಸು ಬರುವಂಥ ಸಮಯವನ್ನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆದ್ದರಿಂದ ಪ್ರೇಯರಿ, ಜಿತೇಂದ್ರಿಯರಾಗಿರಿ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಇದು. ಪೇತ್ರ ಹೇಳ್ತಾರೆ ಜಿತೇಂದ್ರಿಯರಾಗಿರಿ ಅಂತ ಹೇಳಿದ್ರೆ, ನೋಡಿ, ಕಣ್ಣು, ಈ ಬಾಯಿ, ಈ ಕಿವಿ ಏನಿದೆ ನೋಡಿ, ಇದು ಇಬ್ಬರಿಗೂ
ಕೆಲಸ ಮಾಡುವಂಥ ಡೋರುಗಳಿದು. ಇಲ್ಲ ಒಂದು ಸೈತಾನ ಕೆಲಸ ಮಾಡೋ ಡೋರು, ಇಲ್ಲ ದೇವರು ಕೆಲಸ ಮಾಡೋ ಡೋರು. ನಾವು ಯಾರಿಗೆ ಒಪ್ಪಿಸಿ ಕೊಡ್ತೀವೋ ಅವ್ರು ಕೆಲಸ ಮಾಡ್ತಾರೆ. ಯೇಸು ಸ್ವಾಮಿ ಹೇಳಿದರು, ನೀವು ಇಬ್ಬರಿಗೂ ಏನು ಮಾಡೋಕ್ಕಾಗಲ್ಲ, ಒಟ್ಟಿಗೆ ಸೇವೆ ಮಾಡೋದಕ್ಕೆ ಆಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಈಗ ನಾವು ಯಾರಿಗೆ ಈ ಬಾಗಿಲನ್ನು ತೆರೆದು ಕೊಡ್ತೀವೋ ಅವರು ಬಂದು ಏನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ. ಈಗ ನಾವು ವಿಶ್ವಾಸಿಗಳು, ಹೌದಲ್ವಾ? ನಾವು ಒಬ್ಬೊಬ್ಬರು ಕೂಡ ವಿಶ್ವಾಸಿಗಳಲ್ವಾ? ಯೇಸುವಿನಲ್ಲಿ ವಿಶ್ವಾಸವಿಟ್ಟಿದ್ದೀವಲ್ವಾ? ಇವತ್ತು ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ಕೊನೆಯ ದಿನಕ್ಕಾಗಿ ನಾವು ಕಾಯೋದಲ್ಲ, ಇವತ್ತಿನಿಂದಲೇ ನಾವು ಯೇಸುವಿಗಾಗಿ ಕಾಯುವವರಾಗಬೇಕು. ನಮಗೆ ಸಮಯ ಇರುವಾಗಲೇ ಯೇಸುವಿಗಾಗಿ ನಾವು ಕಾಯುವವರಾಗಿರಬೇಕು. ಪೌಲ ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 12 ವಾಕ್ಯ 12ರಲ್ಲಿ ಹೇಳ್ತಾರೆ, ನೀವು ಸದಾ ಪ್ರಾರ್ಥನೆಯಲ್ಲಿರಿ, ನೀವು ಸದಾ ವಿಶ್ವಾಸದಲ್ಲಿರಿ, ಕಷ್ಟಗಳು ಬಂದಾಗ ಸಹನೆಯಿಂದ ಎಲ್ಲವನ್ನು ಸಹಿಸಿಕೊಳ್ಳಿರಿ, ಆದರೆ ಬೇಸರಗೊಂಡು ಪ್ರಾರ್ಥನೆಯನ್ನು ಮಾಡೋದನ್ನು ಮಾತ್ರ ಏನು ಮಾಡಬೇಡಿ, ನಿಲ್ಲಿಸಬೇಡಿ. ಓದ್ತೀರಾ ರೋಮ 12:12? ನಂಬಿಕೆ ನಿರೀಕ್ಷೆಯನ್ನು ಹೊಂದಿರುವ ನೀವು ಉಲ್ಲಾಸದಿಂದಿರಿ. ಏನಾಗಿರ್ಬೇಕಂತೆ ನಾವು ನಂಬಿಕೆ ನಿರೀಕ್ಷೆಯಿಂದಲ್ಲಿರುವವರು? ಉಲ್ಲಾಸದಿಂದಿರಿ. ಕಷ್ಟ ಇದ್ದರೂ ಸಂತೋಷವಾಗಿರಬೇಕು, ದುಃಖ ಇದ್ದರೂ ಸಂತೋಷವಾಗಿರಬೇಕು, ರೋಗ ಇದ್ದರೂ ಸಂತೋಷವಾಗಿರಬೇಕು. ಈಗ ಈ ಒಂದು ಕಾರ್ಯ ನನ್ನಲ್ಲಿ ಆಗಬೇಕು ಅಂತ ಹೇಳಿದ್ರೆ, ಮೊದಲು ನಾನು ಯಾರಲ್ಲಿ ವಿಶ್ವಾಸವಿಟ್ಟಿದ್ದೀನಿ ಅದು ನನಗೆ ಅರ್ಥ ಆಗಬೇಕು. ಆ ಯೇಸು ಎಷ್ಟು ಅದ್ಭುತಕರವಾದ ದೇವರು ಅಂತೇಳಿ ನನಗೆ ಅರ್ಥ ಆಗಬೇಕು. ಅವರ ಪ್ರೀತಿ ಎಷ್ಟು ಉನ್ನತವಾದದ್ದು, ಮಹೋನ್ನತವಾದದ್ದು ಅಂತೇಳಿ ನನಗೆ ಅರ್ಥ ಆಗಬೇಕು. ಆದ್ದರಿಂದಲೇ ಇಲ್ಲಿ ಪೌಲ ಹೇಳ್ತಾರೆ, ನೀವು ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರುವುದರಿಂದ ನೀವೇನಾಗಿರಿ, ಉಲ್ಲಾಸದಿಂದಿರಿ. ಸಂಕಟ ಬಂದಾಗ ಸಹನೆಯಿಂದಿರಿ. ಬೇಸರಗೊಳ್ಳದೆ ಪ್ರಾರ್ಥನೆಯನ್ನ ಮಾಡಿರಿ. ಈಗ ನೋಡಿ, ಬೇಸರಗೊಳ್ಳದೆ ಸಂತೋಷದಿಂದ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿರಬೇಕು. ಏನು ಅಂತ ಹೇಳಿದ್ರೆ, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸೈತಾನ ಯಾರು, ದೇವರು ಯಾರು, ನಿತ್ಯ ಜೀವ ಯಾವುದು, ನಿತ್ಯ ನರಕ ಯಾವುದು, ಈ ಎಲ್ಲ ವಿಷಯಗಳು ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನನಗೆ ತಂದೆಯ ಚಿತ್ತ ಗೊತ್ತಾಗಬೇಕು. ಆ ತಂದೆಯ ಚಿತ್ತ ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನನಗೆ ಸಂಪೂರ್ಣವಾದ ದೇವರ ವಿವೇಕ ಬೇಕು. ಆ ದೇವರ ವಿವೇಕ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ, ನಾನು ಆಧ್ಯಾತ್ಮಿಕವಾದಂಥ ಜ್ಞಾನದಲ್ಲಿ ತುಂಬಿದಾಗ ಮಾತ್ರ. ಈ ಆಧ್ಯಾತ್ಮಿಕ ಜ್ಞಾನ ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ, ನಾನು ತಂದೆಯೊಡನೆ ಯೇಸುವಿನೊಡನೆ ಕಳೆಯುವಂಥ ಆ ಪ್ರಾರ್ಥನೆಯಲ್ಲೇ ನನಗಿದು ಸಿಗುವಂಥದ್ದು, ಬೇರೆ ಎಲ್ಲೂ ಕೂಡ ಸಿಗಲ್ಲ. ಇವತ್ತು ನೋಡಿ, ಒಂದು ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಈ ಲೋಕದ ಒಂದು ನಾಲೆಜ್ ಇದ್ದರೆ ಸಾಕು, ಹೌದಲ್ವಾ? ಈ ಶರೀರದಲ್ಲಿ ಏನಿದೆ ಅಂಗಾಂಗಗಳ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡ್ರೆ ಸಾಕು, ಅವರು ಡಾಕ್ಟರ್ ಆಗ್ತಾರೆ. ಲಾಯರ್ ಆಗಬೇಕು ಅಂತ ಹೇಳಿದ್ರೆ ಆ ಒಂದು ಕಾನ್ಸ್ಟಿಟ್ಯೂಷನ್ ಏನಿದೆ ಅದ್ರಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅವನು ಲಾಯರ್ ಆಗ್ತಾನೆ. ಅಂದರೆ ಈ ಲೋಕದ ಜ್ಞಾನ ಈ ಲೋಕದಲ್ಲಿ ನನಗೆ ಸಿಗ್ತಾ ಇದೆ, ಆದರೆ ಪರಲೋಕದ ಜ್ಞಾನ ಬೇಕು ಅಂತ ಹೇಳಿದ್ರೆ ಪರಲೋಕದ ದೇವರ ಬಳಿಯೇ ಬರಬೇಕು. ಈ ಲೋಕದ ಜ್ಞಾನ ಇಲ್ಲಿ ಸಿಗುವಂತೆ ಪರಲೋಕದ ಜ್ಞಾನ ದೇವರ ಬಳಿಯಲ್ಲಿ ಮಾತ್ರ ಸಿಗುವಂಥದ್ದು. ಪ್ರೇಯರೇ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪರಲೋಕದ ಜ್ಞಾನ ಎಲ್ಲಿದೆ ಅಂತ ಹೇಳಿದ್ರೆ ಜೀವ ಕೊಡುವಂತಹ ಈ ದೇವರ ವಾಕ್ಯಗಳಲ್ಲಿದೆ. ಪ್ರೈಸ್ ದ ಲಾರ್ಡ್. ಆದ್ದರಿಂದಲೇ ಇಲ್ಲಿ ಪೌಲರು ನೋಡಿ ಹೇಳ್ತಾರೆ, ಈ ಕೊಲೆಸ್ಸರಿಗೆ ಬರೆದ ಪತ್ರಿಕೆಯನ್ನೇ ಓದಬೇಕಾದ್ರೆ ಈ ಪತ್ರಿಕೆ ಒಂದು ವಿಶ್ವಾಸಿಗೆ ತುಂಬ ಮೋಟಿವೇಶನ್ ಕೊಡುವಂಥ ಪತ್ರಿಕೆ. ಪ್ರೇಯರೇ, ಇದು ಯೇಸು ಕ್ರಿಸ್ತರ ಜೊತೆಯಲ್ಲಿ ದೇವರ ಜೊತೆಯಲ್ಲಿ ನಾವು ಯಾವ ರೀತಿಯಾಗಿ ನಡಿಬೇಕು ಅಂತೇಳಿ ಈ ಕೊಲೆಸ್ಸರ ಪತ್ರಿಕೆ ತುಂಬ ಚೆನ್ನಾಗಿ ನಮಗೆ ಹೇಳ್ಕೊಡುತ್ತೆ. ಅಲ್ಲಿ 1ನೇ ಅಧ್ಯಾಯ 9ನೇ ವಾಕ್ಯ ಓದಿ ನೋಡಿ. ಕೊಲೆಸ್ಸೆ ಅಧ್ಯಾಯ 1 ವಾಕ್ಯ 9. ಹೀಗಿರುವುದರಿಂದ ಯಾವ ವಿಷಯವನ್ನು ಕೇಳಿದ ದಿನದಿಂದಲೂ, ಈಗ ನಾನು ಹೇಳಿದ್ನಲ್ವ, ಕೊನೆ ದಿನದಲ್ಲಿ ನಾವು ಬದಲಾವಣೆ ಆಗೋದಕ್ಕಾಗಲ್ಲ. ದೇವರ ಸಂಬಂಧ ಇಲ್ದಿರ ನಾವು ದೇವರ ಬಳಿ ಪ್ರಾರ್ಥನೆ ಮಾಡೋದಕ್ಕಾಗಲ್ಲ. ಆದ್ದರಿಂದಲೇ ನಾವು ಏನು ಮಾಡಬೇಕು, ಎಲ್ಲದರ ಅಂತ್ಯ ದಿನ ಸಮೀಪವಾಗ್ತಾ ಇರೋದ್ರಿಂದ, ಹೀಗಿರುವುದರಿಂದ ನಾವು ಈ ವಿಷಯಗಳನ್ನು ಕೇಳಿದ ದಿನದಿಂದಲೂ ನಿಮಗಾಗಿ ಸದಾ, ಪ್ರೈಸ್ ದ ಲಾರ್ಡ್, ನಂಜನಗೂಡಿನ ವಿಶ್ವಾಸಿಗಳಿಗಾಗಿ ಪ್ರತಿದಿನ ಪ್ರಾರ್ಥನೆ ನಡೀತಾ ಇದೆಯಾ? ಯಾಕೆ ನಡೀತಾ ಇದೆ? ಮನುಷ್ಯನು ಸ್ವತ್ಕಾರ್ಯಗಳಿಂದಾಗಲಿ ಯಾವುದೇ ರೀತಿಯಾದ ಪುಣ್ಯ ಕಾರ್ಯಗಳಿಂದಾಗಲಿ ರಕ್ಷಣೆ ಇಲ್ಲ ಅಂಥೇಳಿ ನಮಗೆ ತಿಳಿದ ದಿನದಿಂದಲೂ ಎಲ್ಲೆಲ್ಲ ಪ್ರಾರ್ಥನೆಗಳನ್ನು ನಾವು ಪ್ರಾರ್ಥಿಸ್ತೇವೋ, ಆ ಪ್ರಾರ್ಥನೆಗಳಲ್ಲಿ ಭಾಗವಹಿಸ್ತೀವೋ, ಅಲ್ಲಿ ಯಾರೆಲ್ಲ ಬರ್ತಾರೋ ಅವರಿಗಾಗಿ ಇವತ್ತು ಈ ಮಿನಿಸ್ಟ್ರಿ ಪ್ರಾರ್ಥನೆ ಮಾಡ್ತಾನೇ ಇದೆ.
ಒಂದು ದಿನ 2 ದಿನ ಅಲ್ಲ ಪ್ರಿಯರೇ, ದಿನದ 24 ಗಂಟೆಗಳು ಕೂಡ ಆನ್ಲೈನಲ್ಲಿ ಏನು ನಡೀತಾ ಇದೆ? ಪ್ರಾರ್ಥನೆಗಳು ನಡೀತಾನೇ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಯೇಸುವಿಗೆ ಸ್ವಂತವಾಗಬೇಕು, ಎಲ್ಲರೂ ಪರಲೋಕಕ್ಕೆ ಬರಬೇಕು. ಕೊಲೊಸ್ಸೆ ಸಭೆಗೆ ಪೌಲ ಹೇಳ್ತಾನೆ, ನಾನು ಪ್ರಾರ್ಥನೆ ಮಾಡುವಾಗ ನಿಮಗಾಗಿ ಸದಾ ಪ್ರಾರ್ಥಿಸುತ್ತಲೇ ಇದ್ದೇನೆ, ನೀವು ಪರಿಪೂರ್ಣ ವಿವೇಕದಿಂದಲೂ ಆಧ್ಯಾತ್ಮಿಕ ಜ್ಞಾನದಿಂದಲೂ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ಅರಿಯಬೇಕೆಂಬುದೇ ನಮ್ಮ ಕೋರಿಕೆ. ಪ್ರೈಸ್ ದ ಲಾರ್ಡ್. ಯಾರ ಚಿತ್ತವನ್ನು ಅರಿಬೇಕು? ದೇವರ ಚಿತ್ತವನ್ನು, ಆ ಗಾಡ್ಸ್ ವಿಲ್ ಏನಿದೆ ಆ ಚಿತ್ತವನ್ನು ನಾವು ಅರಿಬೇಕು. ಪೌಲ ಹೇಳ್ತಾನೆ ಕೊಲೊಸ್ಸೆ ಸಭೆಗೆ, ನೀವು ದೇವರ ಚಿತ್ತವನ್ನು ತಿಳ್ಕೊಳ್ಬೇಕು. ಈ ಚಿತ್ತವನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಸಂಪೂರ್ಣವಾದ ವಿವೇಕದಿಂದ ತುಂಬಿದವರಾಗಬೇಕು. ವಿವೇಕ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಕೆಟ್ಟದ್ದು ಯಾವುದು, ಒಳ್ಳೆಯದು ಯಾವುದು, ಸರಿ ಯಾವುದು, ತಪ್ಪು ಯಾವುದು, ದೇವರು ಯಾರು, ಸೈತಾನ ಯಾರು, ಈ ಒಂದು ಪರಿಜ್ಞಾನ ನಮಗೆ ಬರಬೇಕು. ಈ ವಿವೇಕ ಅಂತೇಳಿ ಹೇಳುವಾಗ ಇದು ಪವಿತ್ರ ಆತ್ಮನ ಒಂದು ವರದಾನ. ಇದು 1 ಕೊರಿಂಥ 12ರಲ್ಲಿ ನೀವು ಓದಿದ್ರೆ ವಿವೇಕದ ಆತ್ಮನ ಬಗ್ಗೆ ಪೌಲ ಹೇಳ್ತಾರೆ. ವಿವೇಕದ ಆತ್ಮ, ಈ ಆತ್ಮ ಯಾರಲ್ಲಿರುತ್ತೋ ಅವರೆಲ್ಲವನ್ನ ಪರಿಶೋಧನೆ ಮಾಡಿ ನೋಡ್ತಾನೆ, ಎಲ್ಲ ವಿಷಯಗಳನ್ನು ಪರಿಶೋಧನೆ ಮಾಡಿ ನೋಡ್ತಾನೆ. ಯಾರ ಜೊತೆಯಲ್ಲಿ ಸೇರಬೇಕು, ಯಾರ ಜೊತೆಯಲ್ಲಿ ಸೇರಬಾರ್ದು, ನಾನು ಪ್ರಾರ್ಥನೆಗೆ ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ನಾನು ಮನೆಯಲ್ಲಿ ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಪ್ರತಿಯೊಂದನ್ನು ಕೂಡ ನನಗೆ ಗೈಡ್ ಮಾಡುವಂಥವ್ರು ಯಾರಾಗಿದ್ದಾರೆ? ಈ ವಿವೇಕದ ಆತ್ಮನಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಪವಿತ್ರ ಆತ್ಮರಲ್ಲಿರುವಂಥ ಒಂದು ವರ ವಿವೇಕದ ವರ. ಈ ಸಂಪೂರ್ಣವಾದ ವಿವೇಕದಿಂದ ನೀವು ತುಂಬಿದವರಾಗಿರಬೇಕು. ನಂತರ ಆಧ್ಯಾತ್ಮಿಕ ಜ್ಞಾನದಿಂದಲೂ ನೀವು ದೇವರ ಚಿತ್ತವನ್ನು ಅರಿತುಕೊಳ್ಳಬೇಕು. ಪ್ರೈಸ್ ದ ಲಾರ್ಡ್. ಯಾವ ಜ್ಞಾನದಿಂದ ದೇವರನ್ನು ಅರ್ಥಕೊಳ್ಳೋದಕ್ಕೆ ಸಾಧ್ಯ? ಸ್ಪಿರಿಚುವಲ್ ನಾಲೆಜ್, ಆಧ್ಯಾತ್ಮಿಕವಾದಂತಹ ಜ್ಞಾನದಿಂದ ಮಾತ್ರ ನಾವು ಆ ದೇವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇವತ್ತು ನಾವು ಎಷ್ಟೇ ಹೋಗಿ ದೇವರ ವಾಕ್ಯಗಳನ್ನು ಕೆಲವರಿಗೆ ಹೇಳಿದರೂ ಕೂಡ ಇವತ್ತು ಅದು ಬದಲಾವಣೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಅವರಿಗೆ ಬರೋದಕ್ಕೆ ಇಷ್ಟ ಇದೆ, ಇಷ್ಟ ಇಲ್ಲ ಅಂಥೇಳಿ ಅಲ್ಲ, ಆದರೆ ಅವರು ಬಿಟ್ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಮಾಡುವಂಥ ಕಾರ್ಯಗಳನ್ನು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಏಕೆಂತ ಹೇಳಿದರೆ ಈಗಾಗಲೇ ಅವರು ಯಾರ ವಶದಲ್ಲಿ ಇರ್ತಾರೆ? ಕತ್ತಲೆಯಲ್ಲಿ ಇರುತ್ತಾರೆ, ಸೈತಾನನ ವಶದಲ್ಲಿ ಇರ್ತಾರೆ. ಅವರನ್ನು ಬೆಳಕಿನ ಮಾರ್ಗಕ್ಕೆ ತರಬೇಕು ಅಂತ ಹೇಳಿದ್ರೆ ಅವರಿಗೆ ಶುಭ ಸಂದೇಶವನ್ನು ಕರೆಕ್ಟಾಗಿ ನಾವು ಹೇಳೋರಾಗಬೇಕು. ಯಾಕೆಂದರೆ ಶುಭ ಸಂದೇಶದಲ್ಲಿ ಜೀವ ಇದೆ, ವಾಕ್ಯದಲ್ಲಿ ಬಿಡುಗಡೆ ಇದೆ ಅಂತೇಳಿ ಹೇಳುವಾಗ ಇದೇ ಕಾರ್ಯಗಳಾಗುವಂಥದ್ದು ಪ್ರಿಯರೇ. ದೇವರ ವಾಕ್ಯಗಳು ಹೇಳುವಾಗ ಅಲ್ಲಿ ವಿವೇಕದ ಆತ್ಮರು ಕಾರ್ಯವನ್ನು ಮಾಡ್ತಾರೆ. ಆ ವಿವೇಕದ ಆತ್ಮರು ಕಾರ್ಯ ಮಾಡುವಾಗ ಅಲ್ಲಿ ಆಧ್ಯಾತ್ಮಿಕವಾದ ಜ್ಞಾನ ಅವರಲ್ಲಿ ತುಂಬಲ್ಪಡ್ತದೆ. ಆ ಆಧ್ಯಾತ್ಮಿಕವಾದ ಜ್ಞಾನ ತುಂಬಲ್ಪಟ್ಟಾಗಲೇ ದೇವರ ಚಿತ್ತ ಏನು ಅಂತೇಳಿ ಅವರಿಗೆ ಅರ್ಥವಾಗುವಂಥದ್ದು. ಅದಕ್ಕೆ ಪೌಲ ಹೇಳ್ತಾನೆ, ಆ ಕೊಲೊಸ್ಸೆ ಸಭೆಗೆ ಪ್ರಾರ್ಥನೆ ಮಾಡುವಾಗ ಈ 2 ವರದಾನಗಳಿಗಾಗಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ 2 ವರದಾನಗಳು ದೇವರು ನಿಮಗೆ ಕೊಟ್ಟರೆ, ದೇವರು ನಿಮ್ಮ ಮೇಲೆ ಕರುಣೆ ತೋರಿದ್ರೆ ನೀವು ಖಂಡಿತವಾಗಿ ಏನು ಮಾಡ್ತೀರಾ? ನಾನು ದೇವರ ಚಿತ್ತವನ್ನು ತಿಳಿದುಕೊಂಡ ಹಾಗೆಯೇ ನಿಮಗೂ ಕೂಡ ದೇವರ ಚಿತ್ತ ಅರ್ಥವಾಗ್ತದೆ. ಪ್ರೈಸ್ ದ ಲಾರ್ಡ್. ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು ನಾವು ಪ್ರತಿನಿತ್ಯ? ಸಂಪೂರ್ಣವಾದ ವಿವೇಕಕ್ಕಾಗಿ, ಆಧ್ಯಾತ್ಮಿಕವಾದ ಜ್ಞಾನಕ್ಕಾಗಿ. ಇದನ್ನು ನಾವು ಕೇಳುವವರಾಗಬೇಕು ಪ್ರಿಯರೇ. ಇದನ್ನು ಕೇಳುವಾಗ ಖಂಡಿತವಾಗಿ ನಾವು ದೇವರ ಚಿತ್ತವನ್ನು ನಾವು ತಿಳ್ಕೊಳ್ತೀವಿ. ದೇವರ ಚಿತ್ತ ತಿಳಿಸಿ, ದೇವರೇ ನಿಮ್ಮ ಚಿತ್ತ ತಿಳಿಸಿ, ದೇವರೇ ನಿಮ್ಮ ಚಿತ್ತವನ್ನು ತಿಳಿಸಿ ಅಂದರೆ ಆ ಚಿತ್ತ ನಮಗೆ ಅರ್ಥ ಆಗೋದಿಲ್ಲ ಪ್ರಿಯರೇ. ದೇವರ ಚಿತ್ತ ತಿಳ್ಕೊಳ್ಬೇಕು ಅಂದರೆ ಮೊದಲು ನಾನು ಆಧ್ಯಾತ್ಮಿಕವಾದ ಜ್ಞಾನದಿಂದ ತುಂಬಿದವಳು ಆಗಬೇಕು. ಈಗ ಈ ಕಾರ್ಯಗಳು ನನ್ನಲ್ಲಿ ಆಗಬೇಕು ಅಂತ ಹೇಳಿದ್ರೆ ನಾನು ಮಾಡಬೇಕಾಗಿರೋ ಮೊದಲ ಕೆಲಸ ಏನು ಗೊತ್ತಾ? ನಾನು ವಿಶ್ವಾಸವಿಟ್ಟಂಥ ಯೇಸುವಿನಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ನಾನು ಕ್ರಿಸ್ತ ಯೇಸುವಿನ ಮೇಲೆ ಡಿಪೆಂಡ್ ಆಗಬೇಕು. ಆ ಕ್ರಿಸ್ತ ಯೇಸು ನನಗೇನು ಹೇಳಿಕೊಟ್ಟಿದ್ದಾರೋ, ನಾನು ಏನು ಕಲ್ತ್ಕೊಂಡಿದ್ದೀನೋ ಅದನ್ನು ಬಿಟ್ಟು ಬೇರೆ ಯಾವುದೇ ಬೇರೆ ಪ್ರಯೋಗವನ್ನು ನಾನು ಮಾಡೋದಕ್ಕೆ ಹೋಗಬಾರ್ದು. ಅದೇ ಕೊಲೊಸ್ಸೆರಿಗೆ ಬರೆದ ಪತ್ರಿಕೆ ಅಧ್ಯಾಯ 2 ವಾಕ್ಯ 7 ನೋಡಿ. 7ನೇ ವಾಕ್ಯ ಓದಿ. ಅವರಲ್ಲಿ ಸ್ಥಿರವಾಗಿರಿ, ಅವರನ್ನೇ ಅವಲಂಬಿಸಿರಿ, ನಿಮ್ಮ ಬಾಳೆಂಬ ಸೌಧವನ್ನು ನಿರ್ಮಿಸಿರಿ, ನೀವು ಕಲಿತುಕೊಂಡಿರುವಂತೆ ನಿಮ್ಮ ವಿಶ್ವಾಸ ಅವರಲ್ಲಿ ದೃಢವಾಗಿರಲಿ. ಯಾರಲ್ಲಿ? ನಮ್ಮ ಮನೆಯವರಲ್ಲಿ ಅಲ್ಲ, ನಮ್ಮ ಕೆಲಸದಲ್ಲಿ ಅಲ್ಲ. ನೀವು ಏನು ಕ್ರಿಸ್ತ ಯೇಸುವಿನಲ್ಲಿ ಕಲಿತುಕೊಂಡಿದ್ದೀರಾ
ಅದು ಪರಿಪೂರ್ಣವಾಗಿ ನಿಮ್ಮಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನೀವು ಮೊದಲು ಕ್ರಿಸ್ತ ಯೇಸುವಿನಲ್ಲಿ ಸ್ಥಿರವಾಗಿರುವುದನ್ನು ಕಲಿತುಕೊಳ್ಳಿರಿ. ಪ್ರಾಕ್ಟೀಸ್ ಮಾಡಬೇಕಂತೆ. ನಾವು ಯಾರ ಜೊತೆಯಲ್ಲಿರೋದಕ್ಕೆ? ಯೇಸುವಿನ ಜೊತೆಯಲ್ಲಿರೋದಕ್ಕೆ ನಾವೇನು ಮಾಡಬೇಕು? ಪ್ರಾಕ್ಟೀಸನ್ನು ಮಾಡಬೇಕು. ಸ್ಥಿರವಾಗಿ ನಾವು ನಿಲ್ಲಬೇಕು. ಹೀಗೆ ಸ್ಥಿರವಾಗಿ ನಾವು ನಿಲ್ಲಬೇಕು ಅಂತ ಹೇಳಿದ್ರೆ ನಾವು ಪ್ರತಿದಿನ ಯಾರ ಮೇಲೆ ಡಿಪೆಂಡ್ ಆಗಬೇಕು? ಯೇಸು ಕ್ರಿಸ್ತರನ್ನೇ ನಾವು ಡಿಪೆಂಡ್ ಆಗಬೇಕು. ಪ್ರೈಸ್ ದ ಲಾರ್ಡ್. ಇವತ್ತು ನೋಡಿ, ಕ್ರಿಸ್ತ ಯೇಸು ಇಲ್ಲದೇ ಇದ್ದಾಗ ಯಾವುದೋ ಒಂದು ವ್ಯಕ್ತಿಯ ಮೇಲೆ, ಯಾವುದೋ ಒಂದು ಕೆಲಸದ ಮೇಲೆ ನಾವು ಅಥವಾ ಈ ಲೋಕದ ಒಂದು ಜ್ಞಾನದ ಮೇಲೆ ನಾವು ಡಿಪೆಂಡ್ ಆದಾಗ ಪ್ರಿಯರೇ, ತುಂಬ ಜನ ಈ ಕೌನ್ಸಿಲಿಂಗ್ಗಳಿಗೆ ಬರ್ತಾರೆ ಅಥವಾ ಪ್ರಾಬ್ಲಮ್ಗಳನ್ನು ತಂದಾಗ ಅವರು ಹೇಳಿಕೊಳ್ಳುವಂಥ ವಿಷಯ ಏನು ಅಂತ ಹೇಳಿದ್ರೆ, ನಮಗೆ ಇದು ಬಿಟ್ಟು ಇರೋದಕ್ಕಾಗ್ತಾ ಇಲ್ಲ, ನಮಗೆ ಒಂಟಿತನ ಕಾಡ್ತಾ ಇದೆ, ನಾವು ಸೂಸೈಡ್ ಮಾಡ್ಕೊಳ್ಬೇಕು ಅಂತಿದ್ದೇವೆ, ನಾನು ತುಂಬ ಅವರನ್ನು ಪ್ರೀತಿ ಮಾಡ್ತಾ ಇದ್ದೆ, ನನ್ನ ಕೆಲಸವನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೆ, ಈಗ ಎಲ್ಲ ಬಿಟ್ಟು ಹೋಯ್ತು, ನಾನು ಏನು ಮಾಡೋದು, ನಾನು ಸತ್ತೋಗಬೇಕು ಅಂತೇಳಿ ನನಗೆ ಇಷ್ಟ ಆಗ್ತಾ ಇದೆ ಅಂತೇಳಿ ತುಂಬ ಜನ ಬಂದು ಹೇಳುವಾಗ ಆಗ ನಮಗೆ ಅರ್ಥವಾಗುವಂಥದ್ದು, ಹಾಗಿದ್ರೆ ಇವರು ಇಡೀ ಲೈಫ್ ಯಾರ ಮೇಲೆ ಡಿಪೆಂಡ್ ಆಗಿದ್ರು? ಅವರು ಯಾವುದು ಬಿಡೋಕ್ಕಾಗ್ತಾಯಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ನೋಡಿ, ಅದ್ರ ಮೇಲೆ ಅವರು ಡಿಪೆಂಡ್ ಆಗಿದ್ದರು. ಬೈಬಲ್ ಹೇಳುತ್ತೆ, ಮನುಷ್ಯ ಹುಟ್ಟೋದು ಒಂದೇ ಸಲ, ಸಾಯೋದು ಒಂದೇ ಸಲ, ನಂತರ ಅವನಿಗೆ ನ್ಯಾಯ ತೀರ್ಪು. 9:28 ಇಬ್ಬರೇ ಹೇಳುತ್ತೆ. ಹಾಗಿದ್ರೆ ಮನುಷ್ಯ ನಮ್ಮ ಜೊತೆಯಲ್ಲಿ ಪರ್ಮನೆಂಟಾಗಿ ಇರೋದಿಲ್ಲ. ಪೇತ್ರ ಹೇಳುತ್ತಾರೆ, ಎಲ್ಲದರ ಅಂತ್ಯ ಏನಾಗ್ತಾ ಇದೆ? ಸಮೀಪಕ್ಕೆ ಬರ್ತಾ ಇದೆ. ಹಾಗಿದ್ರೆ ನಾನು ಯಾವುದ್ರ ಮೇಲೆ ಡಿಪೆಂಡ್ ಆಗಿದ್ದೀನೋ ಅದು ಏನಾಗಲ್ಲ, ಪರ್ಮನೆಂಟಾಗಿ ಇಲ್ಲ. ಪರ್ಮನೆಂಟ್ ಆಗಿರೋರು ಒಬ್ಬರೇ ಪ್ರಿಯರೇ, ಅವರೇ ಆಕಾರವು ನಾನೇ, ಲಾಕಾರವು ನಾನೇ ಎಂದವರು, ಆಲ್ಫವು ನಾನೇ, ಒಮೇಗವು ನಾನೇ ಎಂದವರು, ಜೀವವು ನಾನೇ, ಪರಲೋಕದಲ್ಲಿ ನಿತ್ಯ ಜೀವವು ನಾನೇ ಅಂತೇಳಿ ಯಾರು ಹೇಳಿದಾರೋ ಅವರೊಬ್ಬರ ಮಾತ್ರ ಶಾಶ್ವತವಾಗಿ ಜೀವಿಸುವವರು. ಅದಕ್ಕೆ ಇಲ್ಲಿ ಪೌಲ ಹೇಳ್ತಾರೆ, ನೀವು ಆ ಕ್ರಿಸ್ತ ಯೇಸುವಿನಲ್ಲಿ ಸ್ಥಿರವಾಗಿರಿ. ಆ ಕ್ರಿಸ್ತ ಯೇಸುವನ್ನು ನಾವು ಬಿಗಿಯಾಗಿ ಇಟ್ಕೊಳ್ಬೇಕು, ಅವ್ರ ವಾಕ್ಯಗಳನ್ನು ಬಿಗಿಯಾಗಿ ಇಟ್ಕೊಳ್ಬೇಕು. ನಂತರ ಅವರನ್ನೇ ಅವಲಂಬಿಸಿರಿ. ನೀವು ಅವರ ಮೇಲೆ ಡಿಪೆಂಡ್ ಆದಮೇಲೆ ಮಾತ್ರ ನಿಮ್ಮ ವಿಶ್ವಾಸದ ಮನೆಯನ್ನು ನೀವು ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಯೇಸು ಹೇಳ್ತಾರೆ, ಬಂಡೆಯ ಮೇಲೆ ಮನೆಯನ್ನು ಕಟ್ಟಿರಿ. ಆ ಬಂಡೆ ಯಾರು ಅಂತ ಹೇಳಿದ್ರೆ ಪೌಲ ಹೇಳ್ತಾರೆ, ಆ ಬಂಡೆ ಯೇಸು ಕ್ರಿಸ್ತರಾಗಿದ್ದಾರೆ. ಆ ಬಂಡೆಯ ಮೇಲೆ ಯಾರು ಮನೆ ಕಟ್ತಾರೆ ಅಂಥವರು ಮಾತ್ರ ತಾವು ಏನನ್ನು ಕೇಳಿಸಿಕೊಳ್ತಾರೋ ಆ ಕೇಳಿಸಿಕೊಂಡಂತೆ ಜೀವನವನ್ನು ನಡೆಸೋದಕ್ಕಾಗೋದು. ನಾನು ಯೇಸು ಹೇಳಿದ್ದೆಲ್ಲ ನಾನು ಮಾಡ್ತೇನೆ, ದೇವರ ಚಿತ್ತದಂತೆ ನಾನು ನಡಿತೀನಿ ಅಂತೇಳಿ ಬಾಯಿ ಮಾತಲ್ಲಿ ಹೇಳೋವನ್ನು ಮಾಡಲ್ಲ ಪ್ರಿಯರೇ, ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನ ವಿಶ್ವಾಸ ಯೇಸುವಿನಲ್ಲಿರಲ್ಲ, ಅವನು ಯೇಸುವಿನ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಅವನು ಯಾವುದೇ ಕಾರಣಕ್ಕೂ ಯೇಸು ಹೇಳಿದಾಗೆ ಜೀವನ ನಡೆಸೋದಿಲ್ಲ. ಆದ್ದರಿಂದ ಅವನ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ. ಯಾಕೋಬ ಹೇಳ್ತಾರೆ, ನಿನ್ನ ವಿಶ್ವಾಸ ಚಂಚಲ ಚಿತ್ತವಾಗಿರೋದ್ರಿಂದ ನೀನು ಕ್ರಿಸ್ತ ಯೇಸುವಿನಲ್ಲಿ ಏನು ಬೇಡ್ಕೊಂಡ್ರು ನಿನಗೆ ಅದು ಸಿಗೋದಿಲ್ಲ ಅಂತೇಳಿ ಯಾಕೋಬ ಹೇಳ್ತಾನೆ. ಇವತ್ತು ಯಾಕೆ ಸಿಗ್ತಾ ಇಲ್ಲ ಅಂದರೆ ಕಾರಣ ಇದೆ, ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಪೂರ್ತಿಯಾಗಿ. ಇವತ್ತು ನಾವು ಯಾರ ಮೇಲೆ, ಅನೇಕರು ಇವತ್ತು ಯಾರೋ ಒಂದು ಕೆಲಸದ ಮೇಲೇನೋ, ಮನೇಲಿ ಗಂಡ ಹೆಂಡತಿ ಮಕ್ಕಳು ಇವರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅವರು ಬಿಟ್ಟು ಹೋದಾಗ, ಅವರು ಸಪ್ರೇಟ್ ಮಾಡಿದಾಗ ಇವತ್ತು ಗೊಣಗಾಡಿಕೊಂಡು ಕಷ್ಟಪಟ್ಕೊಂಡು ಜೀವನವೇ ಬೇಡ, ನಂಬಿಕೆ ನಿರೀಕ್ಷೆ ಇಲ್ಲದೆ ಜೀವಿಸೋರು ಅನೇಕರು ಇವತ್ತು ನೋಡ್ತಾ ಇದ್ದೀವಿ. ದೇವರ ವಾಕ್ಯ ಹೇಳುತ್ತೆ, ನಿಜವಾದ ನಂಬಿಕೆ ನಿರೀಕ್ಷೆ ಹೊಸ ಜೀವನ ಇರೋದು ಯಾರಲ್ಲಿ ಅಂತ ಹೇಳಿದ್ರೆ ಅದು ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ಪ್ರಿಯರೇ. ಕೊಲೊಸ್ಸೆ 3:15 ತೆಗೆದು ನೋಡಿ, 3:15 ಓದಿ. ನಿಮ್ಮ ಹೃನ್ಮನಗಳು ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನದಿಂದ ತುಂಬಿರಲಿ. ನೀವು ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ, ಕೃತಜ್ಞತಾವುಳ್ಳವರಾಗಿ ಜೀವಿಸಿರಿ. ಈಗ ನಾವು ಒಬ್ಬೊಬ್ಬರು ಕೂಡ ಒಂದೇ ಶರೀರದ ಅಂಗಾಂಗಗಳಾಗಿ ಜೀವಿಸುವುದಕ್ಕಾಗಿಯೇ ಕರೆಯಲ್ಪಟ್ಟವರು. ಇವತ್ತು ಧರ್ಮ ಸಭೆ ಅಂತೇಳಿ ಹೇಳುವಾಗ, ಸಭೆ ಅಂತ ಹೇಳುವಾಗ ಪ್ರಿಯರೇ, ಏನೋ ಒಂದು ಆಚಾರ ವಿಚಾರಗಳನ್ನು ನಾವು ಮಾಡಿದ್ವಿ, ಏನೋ ಒಂದು ಉಪವಾಸವನ್ನು ಮಾಡಿದ್ವಿ. ಈಗ ಎಕ್ಸಾಂಪಲ್ ನೋಡಿ, 40 ದಿನ ಈ ಒಂದು ತಪಸ್ಸು ಕಾಲ ನಾವು ಮಾಡ್ತಾಯಿದ್ದೀವಿ. ಈ ತಪಸ್ಸು ಕಾಲದಲ್ಲಿ 3 ಮುಖ್ಯ ವಿಷಯಗಳನ್ನು ಹೇಳಿಕೊಟ್ರು. ಒಂದು ಏನು? ಪ್ರಾರ್ಥನೆ ಮಾಡಿ. 2ನೇದು ದಾನ ಧರ್ಮ ಮಾಡಿ. 3ನೇದು ಉಪವಾಸ ಮಾಡಿ. ಹೌದಲ್ವಾ? ಇವತ್ತು ಇದೆಲ್ಲವೂ ಕೂಡ ಸಾಂಪ್ರದಾಯಿಕವಾಗಿ ಇವತ್ತು ನಡೀತಾ ಇದೆ. ಬಿಟ್ಟರೆ ಯಾರೊಳಗಡೆ ಕೂಡ ಬದಲಾವಣೆಗಳು ಬರ್ತಾ ಇಲ್ಲ, ಯಾವುದೇ ಪರಿವರ್ತನೆಗಳಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕಾರ್ಯಗಳಾಗ್ತಾ ಇಲ್ಲ. ಯೇಸು ಯಾರು ಅಂತೇಳಿ ಗೊತ್ತಾಗ್ತಾ ಇಲ್ಲ.
ಯೇಸುವಿನಲ್ಲಿ ಸ್ಥಿರ ವಿಶ್ವಾಸ ಅಂದರೆ ಗೊತ್ತಿಲ್ಲ, ಯೇಸುವಿನ ಮೇಲೆ ಡಿಪೆಂಡ್ ಆಗೋದು ಅನ್ನೋದ್ರ ಗೊತ್ತಿಲ್ಲ, ದೇವರಿಂದ ನಾವು ಕೇಳಿಸಿಕೊಳ್ಳೋದನ್ನು ಪಾಲನೆ ಮಾಡೋದು ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತು ನೋಡಿ, ಇದೆಲ್ಲ ಯಾರು ಮಾಡ್ತಾನೆ ಅವನು ಮಾತ್ರ ಈ ಕಾರ್ಯವನ್ನು ಮಾಡೋಕ್ಕಾಗುತ್ತೆ. ಅವನು ಕ್ರಿಸ್ತ ಯೇಸುವಿನಲ್ಲಿ ಅವನ ಋನ್ಮನಗಳು ಏನಾಗಿರುತ್ತಂತೆ, ಶಾಂತಿ ಸಮಾಧಾನದಿಂದ ಇರಲು ಸಾಧ್ಯವಾಗುತ್ತೆ. ಈ ಒಂದು ಸ್ಟೇಜಲ್ಲಿ ಯಾರು ಜೀವಿಸ್ತಾನೆ ನೋಡಿ, ಅವನು ಎಂಥ ಕಷ್ಟಗಳು ಬಂದರೂ ಜಯಿಸ್ತಾನೆ. ಅವನು ಎಂಥ ಪರಿಸ್ಥಿತಿಗಳು ಬಂದರೂ ಸ್ಟೇಬಲ್ ಆಗಿ ನಿಲ್ತಾನೆ. ಅವನ ಕುಟುಂಬದಲ್ಲಿ ಬದುಕಿದ್ರು ಸತ್ರು ಕೂಡ ಅವನು ಏನು ಮಾಡಲ್ಲ, ಅವನು ಯಾವುದಕ್ಕೂ ಕೂಡ ಎದೆಗುಂದೋದಿಲ್ಲ ಪ್ರಿಯರೇ. ಪೌಲರು ಹೇಳಿದಾಗೆ ಇಂಥವರ ಹೃನ್ಮನಗಳು ಯೇಸು ಕ್ರಿಸ್ತರ ಶಾಂತಿ ಸಮಾಧಾನದಿಂದ ಯಾವಾಗಲೂ ಕೂಡ ಏನಾಗಿರುತ್ತಂತೆ, ತುಂಬಿರುತ್ತೆ. ಮುಂದೆ ನೀವು ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ, ಕೃತಜ್ಞತೆ ಉಳ್ಳವರಾಗಿ ನೀವು ಜೀವಿಸಿರಿ. ಪ್ರೈಸ್ ದ ಲಾರ್ಡ್. ಹೀಗೆ ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸಬೇಕು ಅಂತ ಹೇಳಿದ್ರೆ ನನಗೆ ಏನಾಗಬೇಕು, ಈ ವಿಷಯಗಳು ನನಗೆ ಗೊತ್ತಾಗಬೇಕು. ನಾನು ಕ್ರಿಸ್ತ ಯೇಸುವನ್ನು ಬಿಟ್ಟರೆ ಬೇರೆ ಯಾರ ಮೇಲೂ ಕೂಡ ಏನಾಗಬಾರ್ದು, ಡಿಪೆಂಡು ಆಗಬಾರ್ದು. ಯಾರು ಕ್ರಿಸ್ತ ಯೇಸುವಿನ ಮೇಲೆ ಡಿಪೆಂಡ್ ಆಗ್ತಾನೋ ಅವನು ಮಾತ್ರ ದೇವರ ಚಿತ್ತ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಕ್ರಿಸ್ತ ಯೇಸುವಿನಲ್ಲಿ ನಾವು ಜೀವಿಸಬಾರ್ದು ಅಂತೇಳಿಯೇ ನೋಡಿ, ಅವತ್ತು ಯೋಬ ಮಾತುಗಳನ್ನು ಯಾಕೆ ಮಾತನಾಡ್ದ ಅಂತೇಳಿದ್ರೆ, ಅವನಿಗೆ ಶೋಧನೆಗಳು ಬಂದಿದ್ದು ಅವರು 3 ಜನ ಸ್ನೇಹಿತರಿಂದಲೇ. ಎಲ್ಲೋ ಹೊರಗಡೆಯಿಂದ ಬರಲಿಲ್ಲ, ಅವನಿಗೆ ಒಳಗಡೆಯಿಂದನೇ ಅವನಿಗೆ ಶೋಧನೆಗಳು ಬಂದಿದ್ದು. ಇವತ್ತು ನಮಗೂ ಕೂಡ ಈ ಶೋಧನೆಗಳು ಬರೋದು ಎಲ್ಲಿಂದ ಅಂತೇಳಿದ್ರೆ, ನಮ್ಮ ಒಳಗಡೆಯಿಂದ ಪ್ರೇರೆ, ನಮ್ಮ ಕುಟುಂಬಗಳಿಂದಲೇ, ನಮ್ಮ ಪ್ರೀತಿ ಪಾತ್ರರಿಂದಲೇ, ನಾವು ಮಾಡುವ ಕೆಲಸ ಕಾರ್ಯಗಳಿಂದಲೇ, ನಾವು ಇರುವಂಥ ಊರಿನಿಂದಲೇ ಈ ಶೋಧನೆಗಳು ನಮಗೆ ಬರುವಂಥದ್ದು. ಆ ಶೋಧನೆಗಳು ಯಾವುದು ಅಂತೇಳಿದ್ರೆ, ನಾವು ಕ್ರಿಸ್ತ ಯೇಸುವಿನಲ್ಲಿ ಸಿಗುವಂಥ ಶಾಂತಿ ಸಮಾಧಾನವನ್ನು ಹೊಂದಿಕೊಳ್ಳಬಾರ್ದು. ಇವತ್ತು ನಮ್ಮ ನಡೆಯಲ್ಲಾಗಿರಲಿ, ನಮ್ಮ ನುಡಿಯಲ್ಲಾಗಿರಲಿ, ಪ್ರತಿಯೊಂದರಲ್ಲೂ ಕೂಡ ಯಾರಿಗೆ ಮಹಿಮೆ ಆಗಬೇಕು ಅಂತೇಳಿ ದೇವರ ವಾಕ್ಯ ಹೇಳುತ್ತೆ, ಕ್ರಿಸ್ತ ಯೇಸುವಿಗೆ ಮಾತ್ರ ಮಹಿಮೆ ಆಗಬೇಕು. ಈ ಮಹಿಮೆ ಯಾರು ಸಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿದ್ರೆ, ಯಾರು ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡು ಜೀವಿಸ್ತಾನೆ ನೋಡಿ, ಅವನು ಮಾತ್ರ ಅವನ ಬಾಯಲ್ಲಿ, ಅವನ ಕಣ್ಣಲ್ಲಿ, ಅವನ ಕಿವಿ ಪ್ರತಿಯೊಂದರಲ್ಲೂ ಜಿತೇಂದ್ರ ಏನಾಗಿದ್ದು ದೇವರಿಗೆ ಮಹಿಮೆ ಆಗುವಂಥ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಇವತ್ತು ಆ ಕಾರ್ಯಗಳನ್ನು ಮಾಡಬಾರ್ದು ಅಂತೇಳಿ ಇವತ್ತು ಸೈತಾನ ಏನು ಮಾಡ್ತಾ ಇದ್ದಾನೆ, ಅನೇಕ ರೀತಿಯಾಗಿ ಅವನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ತುಂಬ ದೂರದಿಂದ ಏನೋ ಅವನ ಕೆಲಸ ಮಾಡಲ್ಲ. ಸೈತಾನನ ಕೆಲಸ ನಮ್ಮ ಮಧ್ಯದಲ್ಲಿದ್ದೇ ಕೆಲಸ ಮಾಡುವಂಥದ್ದು. ಅವನು ಯೋಬನ ಒಂದು ಗ್ರಂಥ ಅಧ್ಯಾಯ 15:4 ಓದಿ. ಯೋಬ ಅಧ್ಯಾಯ 15:4. ನೀನಾದರೂ ದೇವರ ಭಯಭಕ್ತಿಯನ್ನು, ಹಾಗಿದ್ರೆ ದೇವರ ಭಯಭಕ್ತಿಯನ್ನು ಕೆಡಿಸೋರು ಯಾರು? ದೇವರ ಭಯಭಕ್ತಿಯನ್ನು ಕೆಡಿಸೋರು ಯಾರು? ನಮ್ಮ ಜೊತೆಯಲ್ಲಿರೋರೆ, ನಮ್ಮ ಕುಟುಂಬದಲ್ಲಿರೋರೆ, ನಮ್ಮ ಅಕ್ಕಪಕ್ಕದಲ್ಲಿರುವವರೇ. ಸೈತಾನ ಬೇರೆ ಯಾರಿಂದಲೂ ಕಾರ್ಯವನ್ನು ಮಾಡಲ್ಲ ಪ್ರಿಯರೇ. ಇವತ್ತು ನಾವು ಯೇಸು ಕ್ರಿಸ್ತರ ಜೊತೆಯಲ್ಲಿದ್ದರೆ ನಮಗೆಲ್ಲ ಸತ್ಯಗಳು ಅರ್ಥವಾಗ್ತದೆ. ಈ ಸಮಯದವರೆಗೂ ನಾವು ಏನು ವಾಕ್ಯಗಳನ್ನು ಓದಿದ್ವಿ, ಈ ಒಂದೊಂದು ಕೂಡ ನಮ್ಮ ಜೀವಿತದಲ್ಲಿ ನಡೆಯುತ್ತೆ. ಆದ್ದರಿಂದ ಯೋಬ ಹೇಳ್ತಾನೆ, ನೀವಾದರೂ ದೇವರ ಭಯಭಕ್ತಿಯನ್ನು ಕೆಡಿಸುತ್ತಿರುವೆ, ದೇವರ ಧ್ಯಾನಕ್ಕೆ ಅಡ್ಡಿ ಬರುತ್ತಿರುವೆ. ಪ್ರೈಸ್ ದ ಲಾರ್ಡ್. ಈಗ ಪ್ರಾರ್ಥನೆ ಮಾಡದಂತೆ, ದೇವರ ಸಂಬಂಧದಲ್ಲಿ ಇರದಂತೆ ನಮಗೆ ಅಡೆತಡೆ ಯಾರು ಅಂತ ಹೇಳಿದ್ರೆ, ಇಲ್ಲ ಒಂದು ನನ್ನ ಶರೀರ, ಇಲ್ಲ ಎರಡನೆಯದಾಗಿ ನಾನು ಯೇಸುವಿಗೆ ಕೊಡಬೇಕಾದಂಥ ಸ್ಥಾನವನ್ನು ಬೇರೆ ಯಾರಿಗೆ ಕೊಟ್ಟಿದ್ದೀನೋ ಅವರ ಮುಖಾಂತರ ಮಾತ್ರ ಅಡೆತಡೆಗಳು ಬರುವಂಥದ್ದು. ಆದ್ದರಿಂದಲೇ ಬೈಬಲ್ ಹೇಳುತ್ತೆ, ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನ ಕ್ರಿಸ್ತ ಯೇಸುವಿಗೆ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಇದೇ ಉದ್ದೇಶಕ್ಕಾಗಿ. ಈ ಲೋಕದ ಒಂದು ವಸ್ತುಗಳು, ಈ ಲೋಕದ ಜನರು ಯಾವಾಗಲೂ ನಮ್ಮನ್ನು ದೇವರಿಂದ ಬೇರ್ಪಡಿಸುವುದಕ್ಕಾಗಿಯೇ ಸೈತಾನ ಅವರನ್ನು ಉಪಯೋಗ ಮಾಡ್ತಾನೆ ಇರ್ತಾನೆ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿದಾಗೆ ಯಾವಾಗಲೂ ಅವರು ಅಡ್ಡಿ ಬರುವಂತೆ ಅವನು ಏನು ಮಾಡ್ತಾ ಇರ್ತಾನೆ, ಕಾರ್ಯಗಳನ್ನು ಮಾಡ್ತಾನೆ ಇರ್ತಾನೆ. ಅದಕ್ಕೆ 1 ಪೇತ್ರ 5:8 ಪೇತ್ರರು ಹೇಳೋದು, ನಿಮ್ಮ ಶತ್ರುವಾದ ಸೈತಾನನು ಗರ್ಜಿಸುವ ಸಿಂಹದಂತೆ ಏನು ಮಾಡ್ತಾ ಇರ್ತಾನೆ, ಅತ್ತ ಇತ್ತ ಹುಡುಕ್ತಾನೆ ಇರ್ತಾನೆ. ನೀವು ಸ್ವಸ್ಥಚಿತ್ತರಾಗಿರಿ, ಜಾಗರೂಕರಾಗಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸು ಸ್ವಾಮಿ ಈ ಪೇತ್ರ ಮತ್ತು ಯೌವಾನ ಯಾಕೋಬನನ್ನು ಆ ಒಂದು ಗೆತ್ಸೆಮನೆ ತೋಪಿಗೆ ಕರೆದುಕೊಂಡು ಹೋದಾಗ ಅವರಿಗೆ ಹೇಳಿದರು, ನೀವು ಪ್ರಲೋಭನೆಗೆ ಒಳಗಾಗದಂತೆ ಏನು ಮಾಡ್ತಾಯಿರಿ, ಪ್ರಾರ್ಥನೆಯನ್ನು
ಮಾಡ್ತಾಯಿರಿ. ನಾನು ಪ್ರಾರ್ಥನೆ ಮಾಡಿ ಬರ್ತೇನೆ. ಯೇಸು ಹೋಗಿ ಪ್ರಾರ್ಥನೆ ಮಾಡಿ ಬಂದಾಗ ಇವರೇನು ಮಾಡ್ತಾಯಿದ್ರು? ಆರಾಮಾಗಿ ನಿದ್ದೆ ಮಾಡ್ತಾಯಿದ್ರು. ಯೇಸು ಸ್ವಾಮಿಗೆ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅವ್ರಿಗೆ ಯೇಸುಗೊಂದು ಅರ್ಥ ಆಗಿತ್ತು. ಏನು ಅಂತ ಹೇಳಿದ್ರೆ, ನಿಮ್ಮ ಆತ್ಮಕ್ಕೇನೋ ಪ್ರಾರ್ಥನೆ ಮಾಡೋದಕ್ಕೆ ಆಸಕ್ತಿ ಇದೆ, ನಿಮ್ಮ ದೇಹಕ್ಕೆ ಏನು ಸಾಲ್ತಾ ಇಲ್ಲ, ಶಕ್ತಿ ಸಾಲ್ತಾ ಇಲ್ಲ. ಈಗ ಯೇಸು ಹೇಳ್ತಾರೆ, ಈ ಶಕ್ತಿ ಬೇಕು ಅಂತ ಹೇಳಿದ್ರೆ ನೀನು ಯಾರ ಸಂಬಂಧದಲ್ಲಿರಬೇಕು? ದೇವರ ಸಂಬಂಧದಲ್ಲಿರಬೇಕು. ನಾನು ಪ್ರಾರ್ಥನೆಯ ಪ್ರಾರಂಭದಲ್ಲಿ ಹೇಳಿದೆ, ಪ್ರೇರೆ ನಮಗೆ ಗೊತ್ತಿರೋದು ದೇವರ ಬಗ್ಗೆ ಸ್ವಲ್ಪನೇ, ದೇವರ ಅದ್ಭುತಗಳು ನಮಗೆ ಗೊತ್ತಿರೋದು. ಇವತ್ತು ನಾವು ಸಂಪೂರ್ಣವಾದ ವಿವೇಕದಿಂದ ತುಂಬಿದವರಾದಾಗ, ಆಧ್ಯಾತ್ಮಿಕ ಜ್ಞಾನದಲ್ಲಿ ನಾವು ತುಂಬಿದವರಾದಾಗ ಮಾತ್ರ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಯೇಸು ಹೇಳಿದ ಹಾಗೆ ಆ ದೇಹಕ್ಕೂ ಶಕ್ತಿ ಬರುತ್ತೆ, ಆತ್ಮಕ್ಕೂ ಶಕ್ತಿ ಬರುತ್ತೆ. ಸಂಪೂರ್ಣವಾಗಿ ದೇಹದಿಂದ ಯಾರಿಗೆ ಮಹಿಮೆಯಾಗುತ್ತೆ? ಕ್ರಿಸ್ತ ಯೇಸುವಿಗೆ ಮಾತ್ರ ಮಹಿಮೆಯಾಗುತ್ತೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಮತ್ತಾಯ ಅಧ್ಯಾಯ 26 ವಾಕ್ಯ 41 ಓದೋಣವಾ? ಮತ್ತಾಯ ಅಧ್ಯಾಯ 26 ವಾಕ್ಯ 41. ಪ್ರಲೋಭನೆಗೆ ಒಳಗಾಗದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಆತ್ಮಕ್ಕೇನೋ ಆಸಕ್ತಿ ಇದೆ, ಆದರೆ ದೇಹಕ್ಕೆ ಶಕ್ತಿ ಸಾಲದು. ಈಗ ದೇಹಕ್ಕೆ ಶಕ್ತಿ ಸಾಲದು ಅಂತೇಳಿ ಹೇಳಿದ್ರೆ, ಹೌದು, ನಮಗೂ ಕೂಡ ಅನೇಕ ವೇಳೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ದೇಹಕ್ಕೆ ಶಕ್ತಿ ಸಾಲೋದಿಲ್ಲ. ಯಾವುದಕ್ಕಾಗಿ? ಪ್ರಾರ್ಥನೆ ಮಾಡೋದಕ್ಕಾಗಿ, ದೇವರ ಜೊತೆಯಲ್ಲಿ ಸಮಯ ಕಳೆಯೋದಕ್ಕಾಗಿ. ಆದರೂ ಕೂಡ ಯೇಸು ಹೇಳಿದ್ದಾರೆ, ಪವಿತ್ರ ಆತ್ಮರು ನಿಮ್ಮಲ್ಲಿ ಬಂದಾಗ ನೀವೇನಾಗ್ತೀರಾ? ಶಕ್ತಿಯುತರಾಗ್ತೀರಾ. ಆ ಪವಿತ್ರ ಆತ್ಮರು ನಿಮ್ಮನ್ನೇನು ಮಾಡ್ತಾರೆ? ಎಲ್ಲ ಸ್ಥಳಗಳಲ್ಲಿ ಕೂಡ ನಿಮ್ಮನ್ನು ಸಾಕ್ಷಿಯಾಗಿ ಮಾರ್ಪಡಿಸ್ತಾರೆ. ಪ್ರೇರೆ ಯೇಸು ಹೇಳಿದ್ದೊಂದೇ, ಈ ಆತ್ಮಕ್ಕೇನೋ ಆಸಕ್ತಿ ಇದೆ ದೇವರನ್ನು ಆರಾಧನೆ ಮಾಡೋಕ್ಕೆ, ಈ ದೇಹಕ್ಕೆ ಇವತ್ತು ಶಕ್ತಿ ಸಾಲ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಪವಿತ್ರ ಆತ್ಮರ ಬಳಿ ಸಹಾಯವನ್ನು ಕೇಳ್ರಿ. ಪವಿತ್ರ ಆತ್ಮರು ನಿಮಗೆ ಸಹಾಯವನ್ನು ಖಂಡಿತವಾಗಿ ಒದಗಿಸಿ ಕೊಡ್ತಾರೆ. ಈ ಪೌಲರು ಮಾತ್ರವಲ್ಲ, ಅನೇಕರು ಸತ್ಯವನ್ನು ತಿಳಿದುಕೊಂಡವರು. ಯಾಕೆ ನೀವು ಪರಸ್ಪರ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಒಬ್ಬನು ಬಲಹೀನನಾಗಿದ್ದರೆ ಬಲವಿರುವವನೇ ಇನ್ನೊಬ್ಬನನ್ನು ಏನು ಮಾಡ್ತಾ ಇದ್ದ? ಬಲವಂತನನ್ನಾಗಿ ಮಾರ್ಪಡಿಸ್ತಾ ಇದ್ದಿದ್ದು. ಪೌಲ ಹೇಳ್ತಾನೆ, ನನ್ನ ವಿಶ್ವಾಸದಿಂದ ನಿಮಗೆ ಏನಾಗಲಿ? ಉಪಯೋಗ ಆಗಲಿ, ನಿಮ್ಮ ವಿಶ್ವಾಸದಿಂದ ನನಗೆ ಉಪಯೋಗವಾಗಲಿ ಅಂತೇಳಿ. ಅದಕ್ಕೆ ಅಲ್ಲಿ ಪ್ರಾರಂಭದಲ್ಲಿ ಕೊಲೊಸ್ಸೆ ಸಭೆಗೆ ಪೌಲ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ದೇವರು ನಿಮ್ಮನ್ನು ಸಂಪೂರ್ಣ ವಿವೇಕದಿಂದ ತುಂಬಲಿ. ಇದು ಪೌಲ ಒಬ್ಬರು ಮಾಡ್ತಾ ಇರಲಿಲ್ಲ ಪ್ರೇಯರೇ. ಆ ಒಂದು ಸಭೆಯ ಪ್ರತಿಯೊಬ್ಬೊಬ್ಬರು ಕೂಡ ಒಬ್ಬರಿಗೊಬ್ಬರು ಏನು ಮಾಡ್ತಾಯಿದ್ರು ಅಂದರೆ, ಈ ರೀತಿಯಾದ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಇವತ್ತು ನಮ್ಮ ಒಂದು ಪ್ರಾರ್ಥನೆಗಳಲ್ಲಿ ಯಾರಾದರೂ ಈ ರೀತಿಯಾಗಿ ಬಲಹೀನರಾಗಿದ್ದರೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಅವರನ್ನು ಬಲಪಡಿಸೋದಾಗಿದೆ, ನಮ್ಮ ಪ್ರಾರ್ಥನೆಗಳವರನ್ನು ನಿಲ್ಲಿಸೋದಾಗಿದೆ. ಇವತ್ತು ನೀವು ದೇವರ ಚಿತ್ತವನ್ನು ಅರಿತಿರೋರಾಗಿರೋದ್ರಿಂದ, ನೀವು ವಿಶ್ವಾಸದಲ್ಲಿ ದೃಢವಾಗಿರೋದ್ರಿಂದ, ನೀವು ಪರಸ್ಪರ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ಖಂಡಿತವಾಗಿ ಪರಲೋಕದಲ್ಲಿ ಕೇಳಲ್ಪಡುತ್ತದೆ. ಆ ಪ್ರಾರ್ಥನೆ ಬಲಹೀನರಾಗಿರುವವನನ್ನು ಏನು ಮಾಡುತ್ತೆ? ಬಲವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಅಂತೇಳಿ ಪೌಲರು ಹೇಳ್ತಾರೆ. ಕೊಲೊಸ್ಸೆರಿಗೆ ಬರೆದ ಪತ್ರಿಕೆ ಅಧ್ಯಾಯ 4 ವಾಕ್ಯ 12 ತೆಗೆದು ಓದಿ. ಕೊಲೊಸ್ಸೆ ಅಧ್ಯಾಯ 4 ವಾಕ್ಯ 12. ಕ್ರಿಸ್ತ ಯೇಸುವಿನ ಸೇವಕನು, ನಿಮ್ಮ ಸಭೆಗೆ ಸೇರಿದವನು ಆದ ಎಪಾಫ್ರನಿಂದಲೂ ನಿಮಗೆ ವಂದನೆಗಳು. ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲೂ ದೇವರ ಚಿತ್ತಕ್ಕೆ ವಿಧೇಯರಾಗಿ ಸ್ಥಿರ ಹಾಗೂ ಸಿದ್ಧ ಕ್ರೈಸ್ತರಾಗಿ ಬಾಳಬೇಕೆಂದು ಅವನು ನಿಮಗಾಗಿ ಸದಾ ಆಸಕ್ತಿಯಿಂದ ಏನು ಮಾಡ್ತಾ ಇದ್ದಾನೆ? ಏನಾದರೂ ಲೋಕದ ವಿಷಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರಾ? ಪೌಲ ಪ್ರಾರ್ಥನೆ ಮಾಡಿದ್ದು ಆಧ್ಯಾತ್ಮಿಕವಾದಂಥ ಜ್ಞಾನಕ್ಕಾಗಿ. ಇಲ್ಲಿ ಎಫೆಫ್ರನು ಪ್ರಾರ್ಥನೆ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ದೇವರ ಚಿತ್ತಕ್ಕೆ ಒಬ್ಬೊಬ್ಬನು ಕೂಡ ಏನಾಗಬೇಕು? ವಿಧೇಯನಾಗಿ ಜೀವಿಸಬೇಕು. ನಂತರ ಸ್ಥಿರ ಕ್ರೈಸ್ತನಾಗಿರೋದು ಅಂತ ಹೇಳಿದ್ರೆ ಹೆಸರಿಗೆ ಕ್ರೈಸ್ತನಾಗಿರೋದಲ್ಲ. ಸ್ಥಿರ ಕ್ರೈಸ್ತನಾಗಿರೋದು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಮಾತಿನಂತೆ ಅವರು ಜೀವಿಸುವಂಥದ್ದು. ಈ ಎರಡು ಕಾರ್ಯಗಳಿಗಾಗಿ ಇವನು ಏನು ಮಾಡ್ತಾ ಇದ್ದಾನಂತೆ? ಪ್ರತಿ ದಿನವೂ ಕೂಡ ನಿಮಗಾಗಿ ಆಸಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್.
ಇವತ್ತು ಪ್ರಾರ್ಥನೆ ಮಾಡೋದನ್ನು ನಾವು ಕಡಿಮೆ ಮಾಡೋದಕ್ಕೆ ಹೋಗಬಾರ್ದು ಪ್ರಿಯರೇ. ಇವತ್ತು ನಮಗೆ ಇನ್ಫಾರ್ಮೇಷನ್ ಏನೇನು ತುಂಬ ನಾವು ಬೋಧನೆಗಳನ್ನು ಕೇಳಿಸ್ಕೊಳ್ತಾ ಇದ್ದೀವಿ, ಆನ್ಲೈನ್ಗಳಲ್ಲಿದ್ದೀವಿ, ತುಂಬ ಬೈಬಲನ್ನು ಓದ್ತೀವಿ, ಎಲ್ಲ ನಾಲೆಜನ್ನು ಪಡ್ಕೊಳ್ತಾ ಇದ್ದೀವಿ. ಆದರೆ ಲಾಸ್ಟ್ ಟೈಮ್ ಬ್ರದರ್ ಹೇಳ್ತಾ ಇದ್ರು ಗ್ಯಾದ್ರಿಂಗಲ್ಲಿ, ನಾವು ಎಲ್ಲವನ್ನ ಮಾಡ್ತಾ ಇದ್ದೀವಿ, ಆದರೆ ಬೇಸಿಕ್ಗಳನ್ನೇನು ಮಾಡಿ ಹೋಗ್ತಾ ಇದ್ದೀವಿ, ನಾವು ಮರೆತು ಹೋಗ್ತಾ ಇದ್ದೀವಿ. ಇವತ್ತು ನಾವು ಪರ್ಸ್ನಲ್ ಪ್ರೇಯರ್ಗಳನ್ನು ಏನು ಮಾಡ್ತಾ ಇದ್ದೀವಿ, ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಇಲ್ಲ, ಪರ್ಸನಲ್ ಪ್ರೇಯರ್ಗಳೇ ನಮ್ಮನ್ನು ಬಲಪಡಿಸುವಂಥದ್ದು. ನೀವು ಎಷ್ಟು ದೇವರ ಜೊತೆಯಲ್ಲಿ ಸಮಯವನ್ನು ಕಳೀತಿರೋ ಪ್ರೇಯರೇ, ನಿಮ್ಮ ಸೇವೆಗಳು, ನಿಮ್ಮ ಪ್ರಾರ್ಥನೆಗಳು ಬಲವಾಗಿ ಅನೇಕ ಆತ್ಮಗಳನ್ನು ದೇವರ ಬಳಿಗೆ ಕರೆದು ತರೋದಕ್ಕೆ ನಿಮಗೆ ಬಲವನ್ನು ಕೊಡುತ್ತದೆ, ಶಕ್ತಿಯನ್ನು ಕೊಡುತ್ತೆ. ಇಲ್ಲಿ ಪೌಲ ಪ್ರತಿಯೊಬ್ಬರಿಗೂ ಕೂಡ ಇದಕ್ಕಾಗೆ ಪ್ರಾರ್ಥನೆ ಮಾಡ್ತಾ ಇದ್ದ, ಪ್ರತಿಯೊಂದು ವ್ಯಕ್ತಿಗಳು ಕೂಡ ಇದಕ್ಕಾಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಂಥದ್ದು. ಇವತ್ತು ನಿಮ್ಮ ಒಂದು ಧರ್ಮ ಕೇಂದ್ರದಲ್ಲಿ ನಿಮ್ಮ ಒಂದು ಪ್ರಾರ್ಥನಾ ತಂಡಗಳು ಬೆಳೀತಾ ಇಲ್ಲ ಅಂತ ಹೇಳಿದ್ರೆ, ನೀವು ಪ್ರಾರ್ಥನೆ ಮಾಡಬೇಕಾಗಿರೋದು ಇದೇ ವಿಷಯಗಳಿಗಾಗಿ. ನೀವು ಪ್ರಾರ್ಥನೆ ಅದು ಆಸಕ್ತಿಯಿಂದ ಮಾಡಿ ಹೇಳಬೇಕು. ದೇವರ ಚಿತ್ತವನ್ನು ಇವರು ತಿಳ್ಕೊಳ್ಬೇಕು, ದೇವರಲ್ಲಿ ಇವರು ಸ್ಥಿರವಾಗಿ ನಿಲ್ಲಬೇಕು, ದೇವರ ಸಂಪೂರ್ಣ ವಿವೇಕದಿಂದ ಇವರು ತುಂಬಿದವರಾಗಬೇಕು, ದೇವರ ಆಧ್ಯಾತ್ಮಿಕ ಜ್ಞಾನದಿಂದ ಇವರು ತುಂಬಿದವರಾಗಬೇಕು ಅಂತೇಳಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮೊಳಗಡೆ ಇರುವಂಥ ಆ ಶಾಂತಿ ಸಮಾಧಾನ ಏನಾಗಿ ಹೋಗುತ್ತಂದರೆ ಅವರೂ ಕೂಡ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಪ್ರೇಯರೇ. ಇವತ್ತು ನಿಮ್ಮ ಪರ್ಸನಲ್ ಪ್ರೇಯರ್ ಏನಿದೆ ನೋಡಿ, ಇನ್ನೊಬ್ಬನನ್ನು ಬೆಳೆಸೋದಕ್ಕೆ ಅದು ಸಹಾಯ ಮಾಡುತ್ತೆ. ನಿಮ್ಮ ಒಂದು ಪರ್ಸನಲ್ ಪ್ರೇಯರ್ಗಳೇನಾಗುತ್ತೆ ಅಂತ ಹೇಳಿದ್ರೆ ಅನೇಕರನ್ನು ಯೇಸು ಕ್ರಿಸ್ತರ ಬಳಿ ಕರೆತರೋದಕ್ಕೆ ಅದು ಸಹಾಯವಾಗ್ತದೆ ಪ್ರೇಯರೇ. ಆಗ ಮಾತ್ರ ನಾವು ಒಂದು ಉಪ್ಪಾಗಿ ಬೆಳಕಾಗಿ ನಾವು ಜನಗಳ ಮುಂದೆ ನಿಲ್ಲೋದಕ್ಕೆ ಸಾಧ್ಯವಾಗ್ತದೆ. ಈ ಒಂದು ಸಾಮುವೇಲ್ ಪ್ರವಾದಿ ಹೇಳ್ತಾನೆ ಇಸ್ರಾಯೇಲರಿಗೆ, ನಾನು ನಿಮಗಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ, ನಾನು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಿ ಒಳ್ಳೆಯ ರೀತಿಯಾಗಿ ನಿಮ್ಮನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಉತ್ತಮವಾದ ಮಾರ್ಗಗಳನ್ನು ನಿಮಗೆ ತೋರಿಸಿಕೊಡ್ತಾರೆ, ನಿಮಗೆ ಉತ್ತಮವಾದ ದಾರಿಗಳನ್ನು ನಿಮಗೆ ತೋರಿಸಿಕೊಡ್ತಾರೆ. ಅದು ಬಿಟ್ಟರೆ ದೇವರು ಬೇರೆ ಏನನ್ನು ಮಾಡಲ್ಲ. ಒಂದು ವೇಳೆ ಅವರೇನಾದರೂ ತೋರಿಸದೆ ಹೋದರೆ ನಾನು ಕೂಡ ಪಾಪದಲ್ಲೇ ಸಾಯ್ತೀನಿ. ಸಾಮುವೇಲ್ ಏನು ಹೇಳ್ತಾನೆ, ದೇವರು ಒಂದು ವೇಳೆ ಒಳ್ಳೆಯ ಮಾರ್ಗ ತೋರಿಸಲಿಲ್ಲ ಅಂದರೆ, ದೇವರು ಒಳ್ಳೆ ದಾರಿಗಳನ್ನು ನಿಮಗೆ ತೋರಿಸಲಿಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ನಾನು ಕೂಡ ಇದೇ ಪಾಪದಲ್ಲಿ ಸಾಯಬೇಕಾಗಿತ್ತು. ಆದ್ದರಿಂದಲೇ ನಾನು ಪ್ರಾರ್ಥನೆ ಮಾಡುವಾಗ ಒಂದೇ ಒಂದು ವಿಷಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರು ನಿಮ್ಮನ್ನು ಉತ್ತಮ ಮಾರ್ಗಗಳಲ್ಲಿ ನಡೆಸಲಿ, ನಿಮಗೆ ಉತ್ತಮ ದಾರಿಗಳನ್ನು ತೋರಿಸಲಿ. ಪ್ರಾರಂಭದಿಂದ ನಾನು ಏನು ಹೇಳಿದೆ, ಈ ವಿಷಯಗಳೆಲ್ಲ ಒಂದು ವ್ಯಕ್ತಿಗೆ ಸಿಗಬೇಕು ಅಂತ ಹೇಳಿದ್ರೆ ನಿನ್ನ ಪ್ರಾರ್ಥನೆ ಬಲವಾಗಿ ಮಾರ್ಪಡಬೇಕು. ನಮ್ಮ ಪರ್ಸನಲ್ ಪ್ರಾರ್ಥನೆಗಳೇನಾಗಬೇಕು ಅಂತ ಹೇಳಿದ್ರೆ ತುಂಬ ಅತ್ಯಧಿಕವಾಗಿ ನಡಿಬೇಕು. ಇವತ್ತು ತುಂಬ ದೇವರ ವಾಕ್ಯಗಳು ಹೇಳಬೇಕಾ, ನಾವು ಎಲ್ಲ ಹೇಳ್ತೀವಿ. ಯಾವ ಅಧ್ಯಾಯದಲ್ಲಿ, ಯಾವ ಪುಸ್ತಕದಲ್ಲಿ, ಯಾವ ಲೆಟ್ರಲ್ಲಿ ಏನಿದೆ ನಾವು ಹೇಳ್ತೀವಿ, ಹೌದಲ್ವಾ? ಪ್ರಾರ್ಥನೆಯಲ್ಲಿ ವರ್ಷಿಪ್ ಮಾಡೋಕ್ಕೆ ಬಿಡಬೇಕಾ, ವರ್ಷಿಪ್ ಆರಾಮಾಗಿ ನಾವು ಲೀಡ್ ಮಾಡ್ತೀವಿ. ಒಂದು ಬೋಧನೆ ಹೇಳಬೇಕಾ, ಆರಾಮವಾಗಿ ಹೇಳ್ತೀವಿ. ಆದರೆ ಈ ಒಂದು ವರ್ಷಿಪ್ ಇರ್ಬೋದು, ಒಂದು ಬೋಧನೆ ಇರ್ಬೋದು ಪ್ರೇಯರೇ, ಇದು ಯಾವುದು ಕೂಡ ಒಂದು ವ್ಯಕ್ತಿಯನ್ನು ಯೇಸುವಿನ ಬಳಿಗೆ ಈಸಿಯಾಗಿ ತರೋದಕ್ಕಾಗಲ್ಲ. ಯಾರು ಕ್ರಿಸ್ತ ಯೇಸುವಿನ ಸನ್ನಿಧಾನದಲ್ಲಿ ಕುಳಿತುಕೊಂಡು ಆ ದೇವರ ಚಿತ್ತವನ್ನು ಕೇಳಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ ಅವನು ಬಂದು ದೇವರ ವಾಕ್ಯಗಳನ್ನು ಬೋಧಿಸ್ತಾನೆ ನೋಡಿ, ಅವನ ಮುಖಾಂತರ ಮಾತ್ರ ದೇವರ ಕಾರ್ಯಗಳನ್ನು ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಒಂದು ಸಾಮುವೇಲ ಪ್ರವಾದಿ ಗ್ರಂಥ ಅಧ್ಯಾಯ 12 ವಾಕ್ಯ 23 ತಗೊಳ್ಳಿ. ಒಂದು ಸಾಮುವೇಲ ಅಧ್ಯಾಯ 12 ವಾಕ್ಯ 23. ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 12:23. ನಾನಾದರೂ ನಿಮ್ಮ ಪರವಾಗಿ ಯಾರಲ್ಲಿ ಪ್ರಾರ್ಥಿಸ್ತೇನೆ? ಸರ್ವೇಶ್ವರನಲ್ಲಿ ಪ್ರಾರ್ಥಿಸುತ್ತೇನೆ. ಅವರ ನೀತಿಯುತ ಉತ್ತಮ ಮಾರ್ಗಗಳನ್ನು ನಿಮಗೆ ತೋರಿಸಿ ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದಿಲ್ಲ. ಬಿಟ್ಟರೆ ದೇವರ ದೃಷ್ಟಿಯಲ್ಲಿ ನಾನೂ ಪಾಪಿಯಾಗಿರ್ತೇನೆ. ನೋಡಿ, ಎಷ್ಟು ನಂಬಿಕೆಯಿಂದ ಸಾಮುವೇಲ್ ಪ್ರವಾದಿ ಹೇಳ್ತಾರೆ, ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಏಕೆಂತ ಹೇಳಿದ್ರೆ ಆ ದೇವರು ಉತ್ತಮವಾದ ಮಾರ್ಗಗಳನ್ನೇ ನಿಮಗೆ ತೋರಿಸ್ತಾರೆ. ಆ ಮಾರ್ಗಗಳನ್ನು ಬಿಟ್ಟು ಬೇರೆ ಯಾವ ಮಾರ್ಗವನ್ನು ದೇವರು ನಿಮಗೆ ತೋರಿಸೋದಿಲ್ಲ. ಒಂದು ವೇಳೆ ಆ ಮಾರ್ಗವನ್ನು ತೋರಿಸದೆ ಹೋದರೆ, ಆ ಮಾರ್ಗವನ್ನು ಬಿಟ್ಟಿದ್ದರೆ ನಾನು ಕೂಡ ಪಾಪಿ ಆಗ್ತಾ ಇದ್ದೆ. ಇವತ್ತು ನಾನು ದೇವರ ಜೊತೆಯಲ್ಲಿದ್ದೇನೆ ಅಂತ ಹೇಳಿದ್ರೆ ನನಗೆ ದೇವರೇನು ಮಾಡಿದ್ದಾರೆ? ಉತ್ತಮವಾದ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ನೀವು ಕೂಡ ಅದೇ ದೇವರಲ್ಲಿ ವಿಶ್ವಾಸವಿಟ್ಟು ಅದೇ ಉತ್ತಮವಾದ ಮಾರ್ಗದಲ್ಲಿ ನಡೆಯುವವರು ಆಗಬೇಕು. ಈ ಪ್ರಾರ್ಥನೆ ನಾವು ಮಾಡುವಾಗ
ಖಂಡಿತವಾಗಿ ಆ ಜ್ಞಾನದ ಆತ್ಮರಿಂದಲೂ ವಿವೇಕದ ಆತ್ಮರಿಂದಲೂ ದೇವರು ಒಬ್ಬೊಬ್ಬರನ್ನು ಕೂಡ ತುಂಬಿಸ್ತಾರೆ ಪ್ರಿಯರೇ. ಈ ಆಚಾರ ವಿಚಾರಗಳು, ಯಾವುದೇ ರೀತಿಯಾದಂಥ ಸ್ವಪ್ರಯತ್ನಗಳು, ನಮ್ಮ ಪ್ರಾರ್ಥನೆಗಳು ಅಂದರೆ ಈ ಲೋಕದಿಂದ ಒಂದು ಸ್ವಾರ್ಥದಿಂದ ಕೂಡಿದಂಥ ಪ್ರಾರ್ಥನೆಗಳು, ಇದ್ಯಾವುದೂ ಕೂಡ ನಮಗೆ ಆ ಜ್ಞಾನವನ್ನು ತಂದುಕೊಡಲ್ಲ, ಆಧ್ಯಾತ್ಮಿಕ ಜೀವನವನ್ನು ತಂದುಕೊಡಲ್ಲ. ಇವತ್ತು ಆಧ್ಯಾತ್ಮಿಕವಾದ ಜೀವನ, ಆ ಒಂದು ಪರಲೋಕದ ಜ್ಞಾನ ವಿವೇಕ ಬೇಕು ಅಂತ ಹೇಳಿದ್ರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಸ್ಥಿರವಾಗಿರುವುದನ್ನು ಕಲಿತುಕೊಳ್ಳಬೇಕು. ನಮ್ಮ ಜೀವನವನ್ನು ಕ್ರಿಸ್ತ ಯೇಸುವಿನ ಮೇಲೆ ಕಟ್ಟಿಕೊಳ್ಳಬೇಕು. ಅವರ ಭರವಸೆಯಲ್ಲಿ ನಾವು ಜೀವಿಸಬೇಕು. ಆಗ ಮಾತ್ರ ಎಲ್ಲ ಪರಿವರ್ತನೆಗಳು ನಮ್ಮ ಜೀವಿತದಲ್ಲಿ ನಾವು ನೋಡೋದಕ್ಕಾಗುತ್ತೆ. ನೀನು ವಿಶ್ವಾಸವಿಡು, ನಿನ್ನ ಕುಟುಂಬ ಜೀವೋದ್ಧಾರ ಹೊಂದುತ್ತೆ ಅಂದರೆ ಇದೇ ಪ್ರೇರೆ. ಇವತ್ತು ನಾನು ವಿಶ್ವಾಸ ಇಟ್ಟಿದ್ದೀನಿ ಅಂದರೆ ಮೊದಲು ನಾನು ದೇವರ ಸಂಬಂಧದಲ್ಲಿರೋದನ್ನು ಕಲಿಬೇಕು. ನಾನು ಎಲ್ಲವನ್ನು ಕಲಿತುಕೊಂಡ ನಂತರವ ನಾನು ಇನ್ನೊಬ್ಬನಿಗೆ ಹೇಳುವಾಗ, ಪ್ರಾರ್ಥನೆ ಮಾಡುವಾಗ, ನಂತರ ಅವರೂ ಕೂಡ ಅದೇ ಒಂದು ನಾನು ತುಂಬಿಕೊಂಡಂಥ ಅದೇ ಆಧ್ಯಾತ್ಮಿಕವಾದ ಜ್ಞಾನದಿಂದ ಅವರಿಗೂ ಕೂಡ ತುಂಬಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಹಾಗಿದ್ರೆ ಈಗ ನಮ್ಮ ದೇವರು ಉತ್ತಮ ಮಾರ್ಗಗಳನ್ನು ತೋರಿಸುವ ದೇವರಾಗಿದ್ದಾರೆ. ಅವರು ಇವತ್ತು ಕೂಡ ಕೆಟ್ಟದ್ದನ್ನು ತೋರಿಸಿಕೊಡೋ ದೇವರು ಅಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ಈ ಎಲ್ಲ ಜ್ಞಾನವನ್ನು ತುಂಬಿಕೊಂಡವನು ಮಾತ್ರ ಅಂತ್ಯ ದಿನಗಳ ಬಗ್ಗೆ ಅವನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ಅಕ್ಕಪಕ್ಕ ನಡೆಯುವಂಥ ಘಟನೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ಈಗಾಗಲೇ ಏನಾಯಿತು, ಯುದ್ಧ ಪ್ರಾರಂಭ ಆಯಿತಾ. ಎಲ್ಲರೂ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ನಾವು ಬದುಕ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ, ನಮ್ಮ ದೇಶಕ್ಕೆ ನಾವು ಬರ್ತೀವೋ ಇಲ್ವೋ ಗೊತ್ತಿಲ್ಲ, ಹೌದಲ್ವಾ? ಅದೇ ಯೇಸುವನ್ನು ತಿಳಿದವನು ಹೇಳ್ತಾನೆ, ನಾನು ಬದುಕಿದ್ರೂ ಇಲ್ಲಿ ಯೇಸು ಜೊತೆಯಲ್ಲಿ ಇರ್ತೀನಿ, ನಾನು ಒಂದು ವೇಳೆ ಈಗ ಸತ್ತೋದ್ರೂ ಕೂಡ ನಾನು ಎಲ್ಲಿ ಹೋಗ್ತೀನಿ, ಯೇಸುವಿನ ಬಳಿಗೆ ಹೋಗ್ತೀನಿ. ಅದು ನಾನು ಮಾತ್ರ ಹೇಳಲ್ಲ, ನನ್ನ ಕುಟುಂಬಕ್ಕೂ ಕೂಡ ನಾನು ಅದನ್ನು ಹೇಳಿಕೊಡ್ತೀನಿ. ನಾನು ಸಂಪೂರ್ಣವಾಗಿ ದೇವರ ಮೇಲೆ, ಯೇಸು ಕ್ರಿಸ್ತರಲ್ಲಿ ಡಿಪೆಂಡ್ ಆಗೋದನ್ನು ಕಲಿಬೇಕು, ಅವಲಂಬಿಸೋದನ್ನು ಕಲಿಬೇಕು. ಆಗ ನೋಡಿ ನಿಮ್ಮ ಪ್ರಾರ್ಥನೆ ಮತ್ತೊಬ್ಬರನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬರೋದಕ್ಕೆ ತುಂಬ ಈಸಿ ಆಗ್ತದೆ. ಅದಾಗಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ನಿಮಿಷ ನಾವೆಲ್ಲರೂ ಎದ್ದು ನಿಲ್ಲೋಣ. ಕೇಳಿಸಿಕೊಂಡಂಥ ವಾಕ್ಯಗಳನ್ನು ಒಮ್ಮೆ ನೀವು ಧ್ಯಾನಿಸಿ ನೋಡಿ ಪ್ರಿಯರೇ. ಯಾಕೋ ಯೋಬ ಹೇಳಿದರು, ನೀವು ಅಂತಿಮ ದಿನದಲ್ಲಿ ದೇವರ ಮೇಲೆ ಭರವಸೆ ಇಡೋದಕ್ಕಾಗಲ್ಲ. ನೀವು ದೇವರ ಸಂಬಂಧದಲ್ಲಿ ಇಲ್ಲದೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಬೇಕು ಅಂದರೆ ಅದು ಆಗುವ ಕೆಲಸವಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಯಾರು ಈಗ ವಿಶ್ವಾಸವಿಟ್ಟು ಜೀವಿಸ್ತಾನೋ ಅಂಥವನು ಮಾತ್ರ ದೇವರ ಮುಂದೆ ನಿಲ್ಲಲು ಬೇಕಾದಂತಹ ಎಲ್ಲ ರೀತಿಯಾದಂತಹ ಆಧ್ಯಾತ್ಮಿಕವಾದ ವಿವೇಕದಿಂದಲೂ ವರದಾನಗಳಿಂದಲೂ ತುಂಬಿಕೊಂಡು ಜೀವಿಸಲು ಸಾಧ್ಯ. ಲೋಕಾಂತ್ಯದಲ್ಲಿ ಸಂಭವಿಸುವ ಎಲ್ಲದರಿಂದಲೂ ಅವನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ. ಆ ಕ್ರಿಸ್ತ ಯೇಸುವಿನಲ್ಲಿ ಈಗ ಯಾರು ಸ್ಥಿರವಾಗಿ ನಿಲ್ತಾರೋ, ಆ ಕ್ರಿಸ್ತ ಯೇಸುವಿನಲ್ಲಿ ಯಾರು ಈ ಸಮಯದಲ್ಲಿ ಜೊತೆಯಾಗಿ ನಡೀತಾರೋ ಅಂಥವನ ಹೃದಯಗಳು, ಹೃನ್ಮನಗಳು ಮಾತ್ರ ಯೇಸುವಿನ ಶಾಂತಿ ಸಮಾಧಾನದಿಂದ ತುಂಬಿಕೊಳ್ಳಲು ಸಾಧ್ಯ. ಅಂಥವನು ಮಾತ್ರ ಕ್ರಿಸ್ತ ಯೇಸುವಿಗೆ ಕೃತಜ್ಞತೆಯನ್ನು ಹೇಳೋದಕ್ಕೆ ಸಾಧ್ಯ. ಈ ಕಾರ್ಯಗಳಾಗದಂತೆ ಇವತ್ತು ನಮ್ಮನ್ನು ದೇವರಿಂದಲೂ ದೇವರ ಕಾರ್ಯಗಳಿಂದಲೂ ದೂರ ಮಾಡಲು ಸೈತಾನನು ಅನೇಕ ರೀತಿಯಾಗಿ ಇವತ್ತು ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಇವತ್ತು ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸದಂತೆ, ದೇವರ ಜೊತೆ ಸಮಯವನ್ನು ಕಳೆಯದ ಹಾಗೆ, ಸೈತಾನು ದೇವರ ಮೇಲೆ ನಾವು ಭಯಭಕ್ತಿ ಇಡದಂತೆ ಅವನು ಎಲ್ಲ ರೀತಿಯಾದ ಪ್ರಯತ್ನಗಳನ್ನು ಅವನು ಮಾಡ್ತಾನೇ ಇದ್ದಾನೆ ಪ್ರಿಯರೇ. ಆದ್ದರಿಂದ ದೇವರ ವಾಕ್ಯ ಹೇಳುವ ಹಾಗೆ ನಾವು ಪರಸ್ಪರ ಒಬ್ಬರಿಗೊಬ್ಬರು ಪ್ರಾರ್ಥನೆಗಳನ್ನು ಮಾಡುವವರಾಗಬೇಕು. ಪೌಲನು ಕೊಲೊಸ್ಸೆ ಸಭೆಗೆ ಪ್ರಾರ್ಥನೆ ಮಾಡಿದ ಒಂದೇ ವಿಷಯಕ್ಕಾಗಿ, ದೇವರೇ ಇವರನ್ನು ನಿಮ್ಮ ಜ್ಞಾನದಿಂದ ತುಂಬಿರಿ, ನಿಮ್ಮ ವಿವೇಕದಿಂದ ತುಂಬಿರಿ. ಎಪಾಫ್ರನು ಪ್ರಾರ್ಥನೆ ಮಾಡಿದ ಒಂದೇ ವಿಷಯಕ್ಕಾಗಿ, ದೇವರೇ ನಿಮ್ಮ ಒಂದು ಚಿತ್ತದಲ್ಲಿ ಇವರನ್ನು ನಿಲ್ಲಿಸಿರಿ, ನಿಮ್ಮ ಸ್ಥಿರ ಸಂಕಲ್ಪದಲ್ಲಿ ಇವರನ್ನು ಸ್ಥಿರ ಕ್ರೈಸ್ತರಾಗಿ ಇವರನ್ನು ನಿಲ್ಲಿಸಿರಿ ಅಂತೇಳಿ ಆತನು ಪ್ರಾರ್ಥನೆಯನ್ನು ಮಾಡಿದ ಪ್ರಿಯರೇ. ಸಾಮುವೇಲ್ ಪ್ರವಾದಿ ತನ್ನ ಜನಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ಆತನು ಹೇಳಿದ್ದು ಒಂದೇ, ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ, ದೇವರು ಉತ್ತಮವಾದ ಮಾರ್ಗಗಳನ್ನು ನಿಮಗೆ ತೋರಿಸಿಕೊಡ್ತಾರೆ, ಅದನ್ನು ಬಿಟ್ಟು ಬೇರೆ ಯಾವುದನ್ನು ನಿಮಗೆ ಅವರು ತೋರಿಸಿಕೊಡೋದಿಲ್ಲ ಅಂಥೇಳಿ ಸಾಮುವೇಲ್ ಪ್ರವಾದಿ ಹೇಳ್ತಾರೆ. ಕೀರ್ತನೆಗಾರ ದಾವೀದರ ಸಹ ಹೇಳ್ತಾನೆ, ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡುವಾಗ ದೇವರು ಕಿವಿಗೊಡದೇ ಇರ್ತಾರ,
ಒಂದು ಭಕ್ತನು ತನ್ನ ದೇವರಲ್ಲಿ ತನ್ನ ಒಂದು ವಿಜ್ಞಾಪನೆಗಳನ್ನು ತೋಡಿಕೊಳ್ಳುವಾಗ ದೇವರ ಆ ಪ್ರಾರ್ಥನೆಗೆ ಉತ್ತರ ಕೊಡದೇ ಇರ್ತಾರ, ಖಂಡಿತವಾಗಿ ಅವರು ಉತ್ತರ ಕೊಡುವ ದೇವರಾಗಿದ್ದಾರೆ ಅಂತೇಳಿ ಕೀರ್ತನೆಗಾರ ದಾವೀದರಸ ಹೇಳ್ತಾರೆ. ಪ್ರಿಯರೇ, ಇವತ್ತು ನಾವು ಒಬ್ಬೊಬ್ಬರು ಕೂಡ ಆ ಕ್ರಿಸ್ತ ಯೇಸು ಎಂಬ ಬಂಡೆ ಮೇಲೆ ಮನೆಗಳನ್ನು ಕಟ್ಟಿಕೊಳ್ಳಬೇಕು. ಆ ಕ್ರಿಸ್ತ ಯೇಸುವಿನ ಮೇಲೆ ನಾವು ಅವಲಂಬಿತರಾಗಿರಬೇಕು. ಪ್ರಿಯರೇ, ಸಮಯದಲ್ಲಿ ಪವಿತ್ರ ಆತ್ಮರೇ ಇಲ್ಲಿ ಸೇರಿ ಬಂದಿರೋ ಇವರು ಒಬ್ಬೊಬ್ಬರನ್ನು ಸ್ವಾಮಿ ನಿಮ್ಮ ಒಂದು ಪವಿತ್ರ ಆತ್ಮನ ವಿವೇಕದ ಆತ್ಮರಿಂದ ತುಂಬಿರಿ ಸ್ವಾಮಿ. ಒಬ್ಬೊಬ್ಬರನ್ನು ನಿಮ್ಮ ಆಧ್ಯಾತ್ಮಿಕ ಜ್ಞಾನದಿಂದ ತುಂಬಿರಿ ಸ್ವಾಮಿ. ಯಾಕೋಬನ ಗ್ರಂಥದ್ದೇ ಒಂದು ವಾಕ್ಯ ಹೇಳುವ ಹಾಗೆ ಅವಿಶ್ವಾಸ ಇವರ ಹೃದಯದಿಂದ ತೆಗೆದು ಹಾಕಿರಿ. ಅವಿಶ್ವಾಸವಿದ್ದರೆ ನಾವು ಕ್ರಿಸ್ತ ಯೇಸುವಿನಿಂದ ಏನನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ನಿಮ್ಮ ವಾಕ್ಯ ಹೇಳುತ್ತದೆ ಕರ್ತರೆ. ಆ ಅವಿಶ್ವಾಸವೆಲ್ಲ ಇವರ ಹೃದಯದಿಂದ ತೆಗೆದು ಹಾಕಿರಿ ಸ್ವಾಮಿ. ಸಂಪೂರ್ಣವಾಗಿ ಇವರು ಸ್ಥಿರ ಕ್ರೈಸ್ತರಾಗಿ ಜೀವಿಸುವಂತಹ ಆ ಒಂದು ವಿಶ್ವಾಸದಿಂದ ಇವರನ್ನು ತುಂಬಿ ನಡೆಸಿರಿ ಸ್ವಾಮಿ. ಅಪ್ಪ, ನಿಮ್ಮ ಉತ್ತಮವಾದ ಮಾರ್ಗಗಳನ್ನು ಇವರಿಗೆ ತೋರಿಸಿಕೊಡಿರಿ ಕರ್ತರೆ. ನಿಮ್ಮ ಚಿತ್ತವನ್ನು ಇವರು ಅರಿತು ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆಯನ್ನು ಮಾಡುವಂತಾಗಲಿ. ಎಲ್ಲ ಸೈತಾನನ ಕಾರ್ಯಗಳನ್ನು ಇವರು ನಾಶ ಮಾಡುವಂತಾಗಲಿ. ಅವನ ಕೋಟೆಗಳನ್ನು ಕರ್ತರೆ ಇವರು ಹಾಳು ಮಾಡುವಂತಾಗಲಿ ಸ್ವಾಮಿ. ಸಂಪೂರ್ಣವಾಗಿ ಯೇಸುವೆ, ನೀವು ಯಾವ ಶಕ್ತಿಯಿಂದ ತುಂಬಿದವರಾಗಿ ನಿಮ್ಮನ್ನು ನೋಡುವಾಗ ಸೈತಾನನ ಕಾರ್ಯಗಳು ನಾಶವಾಗಿ ಹೋಗ್ತಾ ಇತ್ತೋ, ನೀವು ಪ್ರಾರ್ಥಿಸುವಾಗ ಮಾನಸಾಂತರಗಳು ನಡೀತಾ ಇತ್ತೋ, ಸೈತಾನನ ಕಾರ್ಯಗಳು ಬಿಟ್ಟು ಹೋಗ್ತಾ ಇತ್ತೋ, ಆ ಕಾರ್ಯಗಳು ಇವರ ಮುಖಾಂತರ ನಡೆಯಲಿ ಯೇಸುವೆ ನಿಮ್ಮ ನಾಮದಲ್ಲಿ. ಈ ಒಂದು ಪ್ರಾಂತ್ಯ, ಈ ಒಂದು ಧರ್ಮ ಕೇಂದ್ರ ಒಬ್ಬೊಬ್ಬರು ಕರ್ತನೆ ನಿಮಗೆ ಸ್ವಂತವಾಗಲಿ ಸ್ವಾಮಿ. ಇಲ್ಲಿರುವ ಪ್ರಾರ್ಥನಾ ತಂಡವನ್ನು ಬಲಪಡಿಸಿರಿ. ಇಲ್ಲಿರುವ ಒಬ್ಬೊಬ್ಬರನ್ನು ಸ್ವಾಮಿ, ಒಬ್ಬರು ಮತ್ತೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವ ಮಕ್ಕಳಾಗಿ ಮಾರ್ಪಡಲಿ ಸ್ವಾಮಿ. ಒಬ್ಬರನ್ನೊಬ್ಬರು ಬಲಪಡಿಸಲಿ. ವಿಶ್ವಾಸದಲ್ಲಿ ಸ್ಥಿರವಾಗಿರುವವರು ವಿಶ್ವಾಸದಲ್ಲಿ ಸ್ಥಿರವಿಲ್ಲದವರನ್ನು ಬಲಪಡಿಸಲಿ ಯೇಸು ನಾಮದಲ್ಲಿ. ಅಪ್ಪ, ಇವರ ಜೊತೆಯಲ್ಲಿ ಇದ್ದು ಸಭೆಯಲ್ಲಿ ಇದ್ದು ಕರ್ತನೆ ಸಭೆಯಾಗಿ ಬೆಳಿಬೇಕಾದಂತಹ ಈ ಸಭೆಗೆ ಅಡ್ಡಿತಡೆಯಾಗಿರುವಂಥ ಎಲ್ಲ ಅಡೆತಡೆಗಳನ್ನು ಯೇಸು ನಾಮದಲ್ಲಿ ನಾನು ತೆಗೆದುಹಾಕ್ತೇನೆ. ಸಂಪೂರ್ಣವಾಗಿ ಇವರು ಯೇಸುವೆ, ನೀವು ಈ ಸಭೆಗೆ ಶಿರಸ್ಸಾಗಿದ್ದೀರಾ, ಇವರು ನಿಮಗೆ ಅಂಗಾಂಗಗಳಾಗಿದ್ದಾರೆ ಕರ್ತರೆ. ಅಪ್ಪ, ನಿಮ್ಮಲ್ಲೇ ಇವರು ಪಾಲನೆ ಪೋಷಣೆಯನ್ನು ಪಡೆಯುವಂತಾಗಲಿ ಯೇಸು ನಾಮದಲ್ಲಿ. ಯೇಸುವೆ, ಎಲ್ಲ ರೀತಿಯಾದಂತಹ ನಿಮ್ಮ ಪ್ರಾರ್ಥನೆಗಳನ್ನು ಮಾಡದಾಗೆ, ನಿಮ್ಮ ವಾಕ್ಯಗಳನ್ನು ಸಾರದಾಗೆ ತಡೆಯಾಗಿರುವಂಥ ಎಲ್ಲ ಸೈತಾನನ ಕಾರ್ಯಗಳನ್ನು, ಮನುಷ್ಯನ ಆಲೋಚನೆಗಳನ್ನು ಯೇಸು ನಾಮದಲ್ಲಿ ಬಂಧಿಸಿ ಬಹಿಷ್ಕರಿಸ್ತೇನೆ, ತೆಗೆದು ಹಾಕ್ತೇನೆ. ಇವರ ವಿರೋಧವಾಗಿ ಕಾರ್ಯ ಮಾಡುವಂಥ ಎಲ್ಲ ದುಷ್ಟ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಪವಿತ್ರ ಆತ್ಮರು ಮಾತ್ರ ಇವರಲ್ಲಿ ಕಾರ್ಯ ಮಾಡಲಿ. ಇವರ ಕಾಲಿಡುವ ಎಲ್ಲ ಸ್ಥಳಗಳು ಯೇಸುವೆ ನಿಮಗೆ ಸ್ವಂತವಾಗಲಿ. ಅಪ್ಪ, ಈ ನಂಜನಗೂಡಿನ ಎಲ್ಲ ಒಂದು ಪ್ರಾರ್ಥನಾ ವೀರರನ್ನು ಆಶೀರ್ವದಿಸಿರಿ ಕರ್ತರೆ. ಇಲ್ಲಿ ಬಂದಿರೋ ಒಬ್ಬೊಬ್ಬರನ್ನು ಆಶೀರ್ವದಿಸಿರಿ ಕರ್ತರೆ. ಇವರು ಕೇಳಿಸಿಕೊಂಡಿರುವ ವಾಕ್ಯಗಳು ಇವರಲ್ಲಿ ಜೀವವಾಗಿ ಮಾಂಸವಾಗಿ ಕಾರ್ಯ ಮಾಡಲಿ ಸ್ವಾಮಿ. ಸಂಪೂರ್ಣವಾಗಿ ಇವರು ನಿಮಗೆ ಸಾಕ್ಷಿಗಳಾಗಿ ನಿಲ್ಲಲಿ. ಯೇಸುವೆ, ನಿಮ್ಮ ಪರಿಶುದ್ಧಳ ನಾಮದಲ್ಲಿ ನಾವು ಪ್ರಾರ್ಥಿಸಿ ಕೇಳಿ ಬೇಡಿ ಎಲ್ಲವನ್ನು ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್.